ತಸ್ಯೈ ದಿಶೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಿಯುತಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿಪ್ರಲಯಕೇಲಿಷು ನಿತ್ಯಸಾಕ್ಷಿ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ವಾಲ್ಮೀಕಿಗಿರಿಸಂಭೂತ ರಾಮಸಾಗರಗಾಮಿನಿ ಪುನಾತಿ ಭುವನಂ ಪುಣ್ಯ ರಾಮಾಯಣ ಮಹಾನದಿ. ಸುತೀಕ್ಷ್ಣರು ಮುಂದುವರಿಯೋದಕ್ಕೆ ಹೇಳಿದರು. ಮುಂದೆ ಬಹಳ ಸುಂದರವಾದ ವನ ಇದೆ ಅಂತ ಹೇಳಿದರು. ಪಶ್ಯಾಶ್ರಮ ಪದಂ ರಮ್ಯಂ ದಂಡಕಾರಣ್ಯವಾಸಿನಾಂ ಏಷಾಂ ತಪಸ್ವಿನಾಂ ವೀರ ತಪಸಾ ಭಾವಿತಾತ್ಮನಾಂ. ತಪಸ್ವಿಗಳ ವಾಸ ಇದೆ ಅಲ್ಲಿ. ಸಮೃದ್ಧವಾದ ಫಲಮೂಲಗಳು, ಹೂವರಳಿದ ಮರಗಳು, ಶಾಂತವಾಗಿರುವ ಪ್ರಾಣಿಗಳ ಗುಂಪು, ಪ್ರಶಾಂತ ಮೃಗಯೂಥಾನಿ. ಪ್ರಾಣಿಗಳು ಕೂಡ ಬಹಳ ತಣ್ಣಗೆ ಇರ್ತವೆ ಅಲ್ಲಿ. ಶಾಂತ ಪಕ್ಷಿಗಣಾನಿಚ, ಪಕ್ಷಿಗಳ ಗುಂಪು ಕೂಡ ಶಾಂತವಾಗಿರುತ್ತೆ ಅಂತ. ಅಂದರೆ ಅವುಗಳ ಚಿಲಿಪಿಲಿ ನಾದ ಇಲ್ಲ, ಕಲರವ ಇಲ್ಲ ಅಂತ ಅಲ್ಲ, ಅವುಗಳೊಡನೆ ಒಂದು ಜಗಳ ಇಲ್ಲ ಅಂತ. ಯಾವ ಪ್ರಾಣಿಯೂ ಯಾವ ಪಕ್ಷಿಯೂ ಅದರ ಮನಸ್ಸಿದೆಯಲ್ಲ ಅದು ವಿಚಲಿತವಾಗಿರೋದಿಲ್ಲ, ಕೆರಳಿರೋದಿಲ್ಲ, ಕೆರಳೋದೂ ಇಲ್ಲ. ಅಷ್ಟು ಶಾಂತವಾಗಿದೆ ಆ ಪ್ರದೇಶದಲ್ಲಿ ಅಂತ. ಯಾಕೆ? ತಪಸ್ವಿಗಳ ಮಹಿಮೆಯಿಂದ. ಇನ್ನು ಅನೇಕ ಸರೋವರಗಳಿವೆ ಅಲ್ಲಿ. ಫುಲ್ಲ ಪಂಕಜ ಷಂಡಾನಿ ಪ್ರಸನ್ನ ಸಲಿನಾಲಿಚ. ಕಮಲದ ಹೂಗಳು ಅರಳಿರುತ್ತವೆ, ಶುದ್ಧವಾದ ನೀರಿದೆ. ಹಂಸವೇ ಮೊದಲಾದ ಜಲಪಕ್ಷಿಗಳು ಅಲ್ಲಿ ಕ್ರೀಡಿಸ್ತವೆ. ಅವೆಲ್ಲ ನಿನಗೆ ಅಲ್ಲಿ ಕಾಣಸಿಗುತ್ತವೆ. ದ್ರಕ್ಷಸೆ ದೃಷ್ಟಿರಮ್ಯಾಣಿ ಗಿರಿ ಪ್ರಸ್ರವಣಾನಿ ಚ ರಮಣೀಯಾನ್ಯರಣ್ಯಾನಿ ಮಯೂರಾಭಿರುತಾನಿ ಚ. ರಮ್ಯವಾದ ಪರ್ವತಗಳು, ಗಿರಿಗಳು, ರಮ್ಯವಾದ ಅರಣ್ಯಗಳು ಇವೆಲ್ಲವೂ ನಿನಗಲ್ಲಿ ಸಿಗುತ್ತವೆ. ಅಂದರೆ ಈಗ ಇರುವ ಕಾಡಿಗಿಂತ ಬಹಳ ಸುಂದರವಾದ ಕಾಡು ಮುಂದಿದೆ. ಹಾಗಾಗಿ ಅಲ್ಲಿಗೆ ಹೋಗು ನೀನು. ಗಮ್ಯತಾಂ ವತ್ಸ ಸೌಮಿತ್ರೇ ಭವಾನಪಿ ಚ ಗಚ್ಚತು. ಲಕ್ಷ್ಮಣನಿಗೆ ಉಲ್ಲೇಖಿಸಿ ಹೇಳ್ತಾರೆ, ನೀನೂ ಹೋಗು. ರಾಮ ಒಬ್ಬನೇ ಯಾಕೆ ಹೋಗುತ್ತಾನೆ? 3 ಜನ ಬಂದಿದ್ದಾರೆ, 3 ಜನವೇ ಹೋಗಬೇಕು. ಸೌಮಿತ್ರೇ ಭವಾನಪಿ ಚ ಗಚ್ಚತು. ಯಾಕೆಂದರೆ ಆ ಲಕ್ಷ್ಮಣನ ಕೆಲಸ ಆರಂಭ ಆಗತ್ತೆ ಮುಂದೆ ಹೋದ ಮೇಲೆ. ಹಿಂದೆ ಹೇಳಿದ್ರು, ಸೀತೆಯ ಚಾನಯ ಸಾರ್ಧಂ ಛಾಯಯೇ ವಾನುವೃತ್ತಯ. ನೆರಳಿನಂತೆ ನಿನ್ನ ಹಿಂಬಾಲಿಸಿಕೊಂಡಿದ್ದಾಳಲ್ಲ, ಅವಳೊಂದಿಗೆ ಹೋಗು ಅಂತ ಹೇಳಿದ್ರು. ಆದರೆ ಮುಂದೆ ನೆರಳಾಗೋದು ಲಕ್ಷ್ಮಣ. ಹೊರಡುವಾಗ ಹೇಳಿದ್ರು, ಆಗಂತವ್ಯಂ ತ್ವಯಾ ತಾತ ಪುನರೇವಾಶ್ರಮಂ ಮಮ. ಮತ್ತೆ ನನ್ನ ಈ ಆಶ್ರಮಕ್ಕೆ ನೀನು ಇನ್ನೊಮ್ಮೆ ಬರಬೇಕು ಅಂತ ಕರೆದ್ರು. ಇಲ್ಲಿಯವರೆಗಿನ ಯಾವ ಋಷಿಗಳು ಮತ್ತೆ ನಮ್ಮ ಆಶ್ರಮಕ್ಕೆ ಬಾ ಅಂತ ಕರೀಲಿಲ್ಲ, ಮತ್ತೊಮ್ಮೆ ಬಾ ಅಂತ ಕರೀಲಿಲ್ಲ. ರಾಮ ಹೋಗಲೂ ಇಲ್ಲ. ಆಶ್ರಮಗಳನ್ನು ದಾಟಿಕೊಂಡು ಮುಂದೆ ಬರ್ತಾ ಇದ್ದಾನೆ. ಆದರೆ ಇವರು ಹೇಳಿದರು, ಸುತೀಕ್ಷ್ಣರು, ಮತ್ತೆ ನನ್ನ ಆಶ್ರಮಕ್ಕೆ ನೀನು ಬರಬೇಕು ಅಂತ. ಅದರ ಅರ್ಥ
ಅವರಿನ್ನೂ ಮೇಲಿನ ಲೋಕಗಳಿಗೆ ಹೋಗುವ ಮನಸ್ಸು ಮಾಡಲಿಲ್ಲ ಅಂತ. ಕರೆ ಬಂದಾಗಿತ್ತಲ್ಲ, ಇಂದ್ರ ಬಂದಿದ್ದನಲ್ಲ, ರಾಮನಿಗಾಗಿ ಕಾದು ಕುಳಿತಿದ್ರು. ರಾಮದರ್ಶನ ಆಯಿತು, ಆದರೂ ಹೊರಡಲಿಲ್ಲ. ರಾಮನಿಗೆ ಹೇಳಿದ್ರು ಮತ್ತೊಮ್ಮೆ ಬಾ ಇಲ್ಲಿಗೆ ಅಂತ. ಹಾಗೆ ಆಗಲಿ ಅಂತ ಹೇಳಿ ರಾಮ ಅವರಿಗೆ ಪ್ರದಕ್ಷಿಣೆ ಬಂದು ಹೊರಡೋದಕ್ಕೆ ಸಿದ್ಧನಾಗುತ್ತಾನೆ. ಹೊರಡೋದಕ್ಕೆ ಸಿದ್ಧನಾದಾಗ ಸೀತೆ ಆಯುಧಗಳನ್ನೆಲ್ಲ ತಂದು ಕೊಡ್ತಾಳೆ, ರಾಮಲಕ್ಷ್ಮಣರದ್ದು. ತತಃ ಶುಭತರೆ ತೂಣಿ, 2 ಬತ್ತಳಿಕೆಗಳು, ಮಂಗಲಮಯವಾದ ಬತ್ತಳಿಕೆಗಳು, ಧನುಷಿ 2 ಬಿಲ್ಲುಗಳು, ದದೌ ಸೀತಾ ತಯೋರ್ ಭ್ರಾತ್ರೋಹೋ ಖಡ್ಗೌ ಚ ವಿಮಲೌ ತತಃ, 2 ನಿರ್ಮಲವಾದ ಖಡ್ಗಗಳು. ಇದನ್ನು ಕೊಡ್ತಾಳೆ. ಬತ್ತಳಿಕೆಯನ್ನು ಬಿಗಿದುಕೊಳ್ತಾರೆ, ಕೈಯಲ್ಲಿ ಬಿಲ್ಲು ಹಿಡಿತಾರೆ, ಆಶ್ರಮದಿಂದ ಹೊರಡ್ತಾರೆ ರಾಮ ಸೀತೆ ಲಕ್ಷ್ಮಣರು. ಮುಂದೆ ಸಾಗುತ್ತಾ ಇದ್ದಾರೆ, ದಾರಿ ಸಾಗುತ್ತಾ ಇದೆ. ಸೀತೆ ರಾಮನನ್ನು ಮಾತನಾಡಿಸ್ತಾಳೆ. ಸೀತೆ ಇಷ್ಟು ಪ್ರಯಾಣದಲ್ಲಿ ಮಾತಾಡದೆ ಬಂದಿದ್ದಾಳೆ ಅಂತೇನೂ ಅಲ್ಲ. ಸೀತೆಯ ಮಾತು ನಮಗೆ ಬೇಕಾದದ್ದೇನೂ ಇಲ್ಲದೇ ಇದ್ದರೆ ಸೀತೆ ಆಡಿದ ಮಾತನ್ನು ಕವಿ ಉಲ್ಲೇಖಿಸೋದಿಲ್ಲ. ಆದರೆ ಇಲ್ಲಿ ರಾಮನೊಡನೆ ಸೀತೆ ಆಡುವ ಮಾತು ನಮಗೆ ಬೇಕಿದೆ, ಅದು ಲೋಕಕ್ಕೆ ಬೇಕಿದೆ. ರಾಮ ಸೀತೆಯರ ಈ ಸಂವಾದ ಬಹಳ ಚೆನ್ನಾಗಿರುವ ಸಂವಾದ ಇದು. ಹಲವು ಕಾರಣಕ್ಕೆ ಸೊಗಸಾಗಿರುವ ಸಂವಾದ. ಸುತೀಕ್ಷ್ಣೇನಾಭ್ಯನುಜ್ಞಾತಂ ಪ್ರಸ್ಥಿತಂ ರಘುನಂದನಂ ಹೃದಯ ಸ್ನಿಗ್ಧಯ ವಾಚ ಭರ್ತಾರಮಿದಮಬ್ರವೀತ್. ಸೀತೆ ಹೃದಯವೂ ಸ್ನಿಗ್ಧವೂ ಆದ ಮಾತುಗಳನ್ನಾಡಿದಳಂತೆ. ಸ್ನಿಗ್ಧವಾದದ್ದು ಅಂದರೆ ಮಧುರವಾಗಿತ್ತು, ಮೆತ್ತನೆಯ ಮಾತು. ಹೃದಯವಾಗಿತ್ತು ಅಂದರೆ ಹೃದಯದ ಒಳಗೆ ನಾಟುವಂತಿತ್ತು. ಹೃದಯದ ಒಳಗೆ ನಾಟೋದು ಅಂದರೆ ಚುಚ್ಚೋದು ಅಂತ ಅಲ್ಲ, ಹೃದಯಂಗಮ ಅಂತ ಹೇಳ್ತೀವಲ್ಲ, ಹೃದಯದ ಒಳಗೆ ಹೊಕ್ಕತ್ತೆ ಅಂತ. ಹಾಗಿತ್ತು ಆ ಮಾತು. ಅಧರ್ಮಸ್ತು ಸುಸೂಕ್ಷ್ಮೇಣ ವಿಧಿನ ಪ್ರಾಪ್ಯತೆ ಮಹಾನ್. ಮಾತಾರಂಭಿಸ್ತಾಳೆ ಅವಳು. ಯಾವಾಗ ಅಧರ್ಮ ಮೈ ಹೊಕ್ಕತ್ತೆ ಅಂತ ಗೊತ್ತಾಗೋದಿಲ್ಲ ರಾಮ, ಯಾವಾಗ ಅಧರ್ಮ ಆಗಿಬಿಡತ್ತೆ ನಮ್ಮಿಂದ ಅಂತ ಗೊತ್ತಾಗೋದಿಲ್ಲ. ಯಾಕೆಂದರೆ ಧರ್ಮ ಮತ್ತು ಅಧರ್ಮಗಳಿವೆಯಲ್ಲ, ಬಹಳ ಸೂಕ್ಷ್ಮವಾದವುಗಳು. ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಅನ್ನೋದನ್ನು ಸ್ಟೇಟ್ಮೆಂಟ್ಗಳಿಂದ ನಿರ್ಣಯಿಸೋದಕ್ಕಾಗೋದಿಲ್ಲ. ಯಾವುದು ಯಾರಿಗೆ ಯಾವಾಗ ಯಾಕೆ ಧರ್ಮ, ಯಾವುದು ಯಾರಿಗೆ ಯಾವಾಗ ಯಾಕೆ ಅಧರ್ಮ, ಬಹಳ ಸೂಕ್ಷ್ಮವಾದದ್ದು. ನಿವೃತ್ತೇನ ತು ಶಕ್ಯೋಯಂ ವ್ಯಸನಾತ್ ಕಾಮಜಾದಿಹ. ಆಸೆ ಇದೆಯಲ್ಲ, ಅದು ಅಧರ್ಮಗಳನ್ನು ಹುಟ್ಟಿಸಿ ಬಿಡತ್ತೆ ಅಂತ. ಮನಸ್ಸಿನಲ್ಲಿ ಹುಟ್ಟುವ ಆಸೆಗಳು ದುರಾಸೆಗಳು ಅಂತೇನೂ ಅಲ್ಲ, ಇನ್ಯಾರನ್ನೋ ಕೆಡಿಸುವ ಆಸೆಗಳು ಅಂತ ಅಲ್ಲ, ಸಹಜವಾಗಿ ಹುಟ್ಟುವ ಆಸೆಗಳು, ಒಬ್ಬ ವ್ಯಕ್ತಿಯಲ್ಲಿ ಹುಟ್ಟುವ ಆಸೆಗಳು. ಇವು ಅವನನ್ನು ಅಧರ್ಮಿಯನ್ನಾಗಿಸಿ ಬಿಡತ್ತೆ. ಆಸೆ ಸುಳ್ಳಾಡಿಸತ್ತೆ, ಸುಳ್ಳು ಹೇಳುವಂತೆ ಮಾಡುತ್ತೆ. ಆಸೆ ತನ್ನದಲ್ಲದ್ದನ್ನು ತನ್ನದಾಗಿಸಿಕೊಳ್ಳೋದಕ್ಕೆ ಹೊರಡತ್ತೆ. ಅದು ಯಾವುದೂ ಇರ್ಬೋದು, ತನ್ನದಲ್ಲದ್ದನ್ನು. ಅದು ಸ್ತ್ರೀಯೋ, ಅದು ಸಂಪತ್ತೋ, ಅದು ರಾಜ್ಯವೋ, ಅದು ಕೋಶವೋ. ತ್ರೀಣ್ಯೇವ ವ್ಯಸನಾನ್ಯತ್ರ ಕಾಮಜಾನಿ ಭವಂತ್ಯುತ. 3 ತನ್ನದಲ್ಲದ್ದನ್ನು ತನ್ನದಾಗಿಸಿಕೊಳ್ಳಬೇಕು ಅಂತ ಹೊರಡತ್ತೆ, ಪರಿವರ್ತಿತವಾಗತ್ತೆ ಆಸೆ.
ಆಸೆಯನ್ನು ಈಡೇರಿಸುವ ಕಾರಣಕ್ಕಾಗಿ ಸುಳ್ಳನ್ನಾಡಿಸುತ್ತೆ. ಮೂರನೆಯದ್ದು ಹಿಂಸೆ ಮಾಡುವಂತೆ ಮಾಡುತ್ತೆ ಆಸೆ. ಕಾಯಿಕವೋ ವಾಚಿಕವೋ ಮಾನಸಿಕವೋ ಹೇಗೋ ಇನ್ನೊಂದು ಜೀವಿಯನ್ನು ಹಿಂಸಿಸುವಂತೆ ಮಾಡುತ್ತೆ ಆಸೆ. ನಿನಗೆ ಯಾವುದರ ಆಕಾಂಕ್ಷೆಯೂ ಇಲ್ಲ, ನಿನ್ನದ್ದಲ್ಲದ್ದನ್ನು ನೀನೆಂದೂ ಮುಟ್ಟಲಾರೆ. ಆಸೆಯಿಂದ ಹುಟ್ಟುವ ಈ ದೋಷ ನಿನ್ನಲ್ಲಿ ಯಾವತ್ತೂ ಉಂಟಾಗೋದಿಲ್ಲ. ಯಾರದ್ದನ್ನು ನೀನು ಬಯಸುವವನಲ್ಲ. ಎರಡನೆಯದ್ದು ಸುಳ್ಳಾಡುವಿಕೆ. ಧರ್ಮಿಷ್ಠ ಸತ್ಯಸಂಧಶ್ಚ ಪಿತುರ್ನಿರ್ದೇಶಕಾರಕ ತ್ವಯಿ ಸತ್ಯಂಚ ಧರ್ಮಶ್ಚ ತ್ವಯಿ ಸರ್ವಂ ಪ್ರತಿಷ್ಠಿತಂ. ಸುಳ್ಳು ನಿನ್ನ ಹತ್ತಿರಕ್ಕೆ ಸುಳಿಯೋದಕ್ಕೂ ಸಾಧ್ಯ ಇಲ್ಲ. ಯಾಕೆ? ಸತ್ಯಸಂಧ ನೀನು, ಧರ್ಮಿಷ್ಠ ನೀನು, ಸತ್ಯ ಧರ್ಮಗಳಿಗೆ ನೆಲೆ ನೀನು. ತಚ್ಚ ಸರ್ವಂ ಮಹಾಬಾಹೋ ಶಕ್ಯಂ ಧರ್ತುಂ ಜಿತೇಂದ್ರಿಯೈ ತವ ವಶ್ಯೇಂದ್ರಿಯತ್ವಂಚ ಜಾನಾಮಿ ಶುಭದರ್ಶನ. ಇವನ್ನೆಲ್ಲ ಯಾರು ಸಾಧಿಸಬಲ್ಲರು? ಆಸೆಯಿಂದ ಉಂಟಾಗುವ ಈ ದೋಷಗಳು ಮೈ ಮನಗಳನ್ನು ಕಾಡದಂತೆ ಯಾರಿಗೆ ರಕ್ಷಿಸಿಕೊಳ್ಳೋದಕ್ಕೆ ಸಾಧ್ಯ ಅಂದರೆ ಜಿತೇಂದ್ರಿಯರಿಗೆ ಸಾಧ್ಯ. ಇಂದ್ರಿಯಗಳ ಮೇಲೆ ಸಂಯಮ ಇರೋರಿಗೆ ಸಾಧ್ಯ. ಕಣ್ಣು ಕಿವಿ ಮೂಗು ಬಾಯಿಗಳ ಮೇಲೆ ನಿಯಂತ್ರಣ ಇರೋರಿಗೆ ಸಾಧ್ಯ. ಮನಸ್ಸಿನಲ್ಲೊಂದು ಆಸೆ ಹುಟ್ಟಬಹುದು. ಆ ಆಸೆ ದೋಷವಾಗಿ ಪರಿಣಮಿಸೋದು ಅದು ಕ್ರಿಯಾರೂಪಕ್ಕೆ ಬಂದಾಗ. ಇಂದ್ರಿಯಗಳ ಮೇಲೆ ಸಂಯಮ ಇದ್ದರೆ ಹುಟ್ಟಿದ ಆಸೆಯನ್ನೇ ನಾಶ ಮಾಡಿಕೊಳ್ಬೋದು. ಬೇಕು ಅಂತ ಅನ್ನಿಸ್ತು, ಇಂದ್ರಿಯಗಳು ಮುಂದೆ ಹೋಗಲಿಲ್ಲ. ನೋಡಬೇಕು ಅನ್ನಿಸ್ತು, ಕಣ್ಣು ನೋಡಲಿಲ್ಲ. ಕೇಳಬೇಕು ಅಂತ ಅನ್ನಿಸ್ತು, ಕಿವಿ ಕೇಳಿಸಿಕೊಳ್ಳಲಿಲ್ಲ. ಮುಟ್ಟಬೇಕು ಅಂತ ಅನ್ನಿಸ್ತು, ಚರ್ಮ ಮುಟ್ಟಲಿಲ್ಲ. ಹಾಗಾದಾಗ ಆಸೆ ಹುಟ್ಟಿದರೂ ಅದು ದೋಷವಾಗದಂತೆ ಆದೀತು. ನಿನಗೆ ವಶ್ಯೇಂದ್ರಿಯತ್ವಂ, ಇಂದ್ರಿಯಗಳ ಮೇಲೆ ಪೂರ್ಣ ಹತೋಟಿ ಇದೆ. ಇಂದ್ರಿಯಗಳಿಗೆ ಅವುಗಳ ಹತೋಟಿಗೆ ಸಿಕ್ಕುವ ನೀನಲ್ಲ. ಹಾಗಾಗಿ ಎರಡು ದೋಷಗಳು ನಿನ್ನಲ್ಲಿ ಸಂಭವಿಸೋದಕ್ಕೆ ಸಾಧ್ಯವೇ ಇಲ್ಲ. ಪರಸ್ವದ ಕುರಿತು, ಅಸತ್ಯದ ಕುರಿತು ಸೀತೆ ಹೇಳುವ ಮಾತು, ಇದೆರಡೂ ನಿನ್ನಲ್ಲಿ ಆಗೋದೇ ಇಲ್ಲ. ಮೂರನೆಯದೊಂದಿದೆಯಲ್ಲ, ಹಿಂಸೆ. ತೃತೀಯಂ ಯದಿದಂ ರೌದ್ರಂ ಪರ ಪ್ರಾಣಾಭಿಹಿಂಸನಂ ನಿರ್ವೈರಂಕ್ರಿಯತೆ ಮೋಹಾತ್ ತಚ್ಚತೆ ಸಮುಪಸ್ಥಿತಂ. ಆದರೆ ಮೂರನೆಯದ್ದಾದ ಹಿಂಸೆ ಅನ್ನುವ ದೋಷ ಇದೆಯಲ್ಲ, ಅದು ನಿನ್ನಲ್ಲಿ ಆವಿರ್ಭವಿಸಿದ್ದನ್ನು ಕಾಣ್ತಾ ಇದ್ದೇನೆ ರಾಮ ಅಂತ ಹೇಳ್ತಾಳೆ ಸೀತೆ. ರೌದ್ರಂ ಅಂತ ಭಯಂಕರವಾದದ್ದದು. ಪರ ಪ್ರಾಣಾಭಿಹಿಂಸನಂ, ಇನ್ನೊಬ್ಬರ ಪ್ರಾಣವನ್ನು ಪೀಡಿಸುವಂಥದ್ದು. ಅದು ನಿನ್ನಲ್ಲಿ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾಳೆ ಸೀತೆ. ಏನು ಬದಲಾಗಿದೆ? ಯಾಕೆ ಸೀತೆ ರಾಮನಿಗೆ ಮಾತಾಡ್ತಾ ಇದ್ದಾಳೆ? ರಾಮ ಯಾವಾಗ ಹಿಂಸಕನಾದ ಅಂತ. ಪ್ರತಿಜ್ಞಾತಸ್ತ್ವಯ ವೀರ ದಂಡಕಾರಣ್ಯವಾಸಿನಾಂ ಋಷೀಣಾಂ ರಕ್ಷಣಾರ್ಥಾಯ ವಧಸ್ಸಂಯತಿ ರಕ್ಷಸಾಂ. ದಂಡಕಾರಣ್ಯದ ಋಷಿಗಳನ್ನು ರಕ್ಷಿಸುವುದಕ್ಕಾಗಿ ರಾಕ್ಷಸರನ್ನು ಕೊಲ್ತೀನಿ ಅಂತ ಪ್ರತಿಜ್ಞೆ ಮಾಡಿದೆಯಲ್ಲ, ಹಿಂಸೆ ಮಾಡುವತ್ತ ಹೊರಟಿದ್ದಿ ನೀನು. ಏತನ್ನಿಮಿತ್ತಂಚವನಂ ದಂಡಕ ಇತಿ ವಿಶ್ರುತಂ ಪ್ರಸ್ಥಿತಸ್ತ್ವಂ ಸಹ ಭ್ರಾತ್ರ ಧೃತ ಬಾಣ ಶರಾಸನಃ. ನನಗೆ ಗೊತ್ತು ನೀನು ಯಾಕೆ ಮುಂದೆ ಮುಂದೆ ಹೋಗ್ತಾ ಇದ್ದಿ ಅಂತ.
ನೀನು ಅಲ್ಲೇ ಎಲ್ಲೋ ನೆಲೆಸಬಹುದಾಗಿತ್ತು, ಪರ್ಣಕುಟಿ ಮಾಡೋದಕ್ಕೆ ನಿನಗೆ ಹಿಂದೆ ಜಾಗ ಇತ್ತು. ನೀನು ಯಾಕೆ ಮುಂದೆ ಮುಂದೆ ಹೋಗುತ್ತಾ ಇದ್ದಿ? ಇದೇ ಕಾರಣಕ್ಕೆ. ರಾಕ್ಷಸರನ್ನು ಕೊಲ್ಲಬೇಕು, ರಾಕ್ಷಸರನ್ನು ಹಿಂಸಿಸಬೇಕು ಅಂತ ದಂಡಕಾವನಕ್ಕೆ ಬಂದಿದ್ದಲ್ಲವ ನೀನು. ಧೃತಬಾಣ ಶರಾಸನಃ, ಬಿಲ್ಲು ಬಾಣಗಳನ್ನು ಹಿಡದೇ ಸಾಗುತ್ತಾ ಇದ್ದಿ. ಹೀಗೆ ಹೊರಟಿರುವ ನಿನ್ನನ್ನು ಕಂಡು ಮನಸ್ಸಲ್ಲಿ ಚಿಂತೆಯಾಗಿದೆ. ತತಸ್ತ್ವಾಂ ಪ್ರಸ್ಥಿತಂ ದೃಷ್ಟ್ವಾ ಮಮ ಚಿಂತಾಕುಲಂ ಮನಃ, ಯೋಚನೆ ಆಗಿದೆ ನನಗೆ. ತ್ವದ್ವೃತ್ತಂ ಚಿಂತೆಯಂತ್ಯಾ ವೈ ಭವೇನ್ ನಿಶ್ರೇಯಸಂ ಮಹತ್, ಒಳಿತಾಗತ್ತ ಈ ದಾರಿ, ನಿನ್ನ ಈ ನಡೆ ಇದೆಯಲ್ಲ ಇದು ಶುಭಕರವಾದದ್ದ ಅಂತ ಯೋಚನೆ ಆಗಿದೆ ನನಗೆ. ಹಾಗಾಗಿ ಮುಂದೆ ಹೋಗುವುದು ಬೇಡ. ನಹಿಮೇ ರೋಚತೆ ವೀರ ಗಮನಂ ದಂಡಕಾನ್ ಪ್ರತಿ, ದಂಡಕಾರಣ್ಯಕ್ಕೆ ಇನ್ನೂ ಮುಂದೆ ಹೋಗೋದು ನನಗಿಷ್ಟ ಆಗುತ್ತಾ ಇಲ್ಲ ಅಂತ ಸೀತೆ ಹೇಳ್ತಾಳೆ. ಅವನು ಹೇಳಿದ್ದಷ್ಟೇ ಋಷಿಗಳ ಎದುರು ರಾಕ್ಷಸರನ್ನು ನಾನು ಕೊಲ್ತೀನಿ ಅಂತ ಮುಂದಾಗೋದನ್ನು ಊಹಿಸ್ತಾ ಇದ್ದಾಳೆ ಸೀತೆ. ಹೋಗುವುದು ಬೇಡ ಅಂತ ಹೇಳಿದವಳು ಅವಳೊಬ್ಬಳೇ. ನಿನ್ನೆ ನೋಡಿದ್ವಲ್ಲ, ಎಲ್ಲರೂ ರಾಮನನ್ನು ಮುಂದೆ ಕಳಿಸ್ತಾ ಇದ್ದರು, ಸೀತೆ ಬೇಡ ಅಂತ ಇದ್ದಾಳೆ. ಕಷ್ಟಪಡಬೇಕಾದವಳು ಅವಳಲ್ವ ಮುಂದೆ. ಯಾಕೆ ಅಂತ ಕೇಳಿದರೆ ಕಾರಣಂ ತತ್ರ ವಕ್ಷ್ಯಾಮಿ, ಕಾರಣ ಹೇಳ್ತೀನಿ ಕೇಳು. ತ್ವಂ ಹಿ ಬಾಣಧನುಷ್ಪಾಣಿರ್ಭ್ರಾತ್ರಾ ಸಹ ವನಂಗತಃ ದೃಷ್ಟ್ವಾ ವನಚರಾನ್ ಸರ್ವಾನ್ ಕಚ್ಚಿತ್ ಕುರ್ಯಾಶರವ್ಯಯಂ. ಕೈಯಲ್ಲಿ ಬಿಲ್ಲು ಬಾಣ ಇದೆ, ಆಯುಧಗಳಿವೆ. ಯಾರನ್ನಾದರೂ ಕಂಡಾಗ ಬಾಣ ಬಿಡಬೇಕು ಅಂತ ನಿನಗನ್ಸತ್ತಲ್ಲ, ಕತ್ತಿ ಆಡಿಸಬೇಕು ಅಂತ ನಿನಗೆ ಅನ್ನಿಸತ್ತಲ್ಲ, ಹಾಗಾಗಿ ಮುಂದೆ ಹೋಗೋದು ಬೇಡ. ಕ್ಷತ್ರಿಯರ ಕೈಯಲ್ಲಿ ಆಯುಧ ಇರೋದು, ಬೆಂಕಿಯ ಪಕ್ಕದಲ್ಲಿ ಕಟ್ಟಿಗೆ ಇರೋದು ಎರಡೂ ಒಂದೇ ಅಂತ ಹೇಳ್ತಾಳೆ. ಕ್ಷತ್ರಿಯಾಣಾಂಚ ಹಿ ಧನು ಹುತಾಶಸ್ಯ ಇಂಧನಾನಿ ಚ. ಉರಿಯುವ ಬೆಂಕಿಯ ಪಕ್ಕದಲ್ಲಿ ಕಟ್ಟಿಗೆ ಇದ್ದರೆ ಕಟ್ಟಿಗೆ ಉಳಿಯೋದಿಲ್ಲ, ಬೆಂಕಿ ಸುಟ್ಟೇ ಸುಡತ್ತೆ. ಕ್ಷತ್ರಿಯರ ಕೈಯಲ್ಲಿ ಆಯುಧ ಇದ್ದರೂ ಹಾಗೆ ಅದನ್ನು ಅವರು ಸುಮ್ಮನೆ ಅಲಂಕಾರಕ್ಕೆ ಹಿಡ್ಕೊಳ್ಳೋದಿಲ್ಲ, ಬಳಸಿಯೇ ಬಳಸ್ತಾರೆ. ಯಾರದ್ದೋ ಪ್ರಾಣ ತೆಗೆದೇ ತೆಗೀತಾರೆ. ಸಮೀಪತ ಸ್ಥಿತಂತೇಜೋ ಬಲಮುಚ್ಛ್ರಯತೆ ಭೃಶಂ, ಸೆಳೆಯತ್ತೆ ಅದು ಅಂತ. ಅಗ್ನಿಯ ಶಕ್ತಿ ಬಲ ಕಟ್ಟಿಗೆಯನ್ನು ಸುಡುವಂತೆ ಮಾಡುತ್ತೆ. ಅಗ್ನಿಗೆ ಬೇಕು ಅಂತಿದೆಯೋ ಬೇಡ ಅಂತಿದೆಯೋ, ಹಾಗೆಯೇ ಕೈಯಲ್ಲಿರೋ ಆಯುಧ ಇದೆಯಲ್ಲ ಸುಮ್ಮನಿರಿಸಗೊಡಲ್ಲ ಅದು ಅಂತ, ಸುಮ್ಮನಿರಿಸಗೊಡಲ್ಲ ಅಂತ. ಒಂದು ಕಥೆ ಹೇಳ್ತಾಳೆ ಸೀತೆ. ಪುರಾಕಿಲ ಮಹಾಬಾಹೋ ತಪಸ್ವಿ ಸತ್ಯವಾಕ್ ಶುಚಿ ಕಸ್ಮಿಂಶ್ಚಿದಭವತ್ ಪುಣ್ಯೇ ವನೇ ರಥ ಮೃಗದ್ವಿಜೆ. ಒಬ್ಬ ತಪಸ್ವಿ ಇದ್ದ ಹಿಂದೆ, ಬಹಳ ಹಿಂದೆ. ಸತ್ಯವಂತ, ಪರಿಶುದ್ಧವಾದ ಮನಸ್ಸಿನವನು. ಒಂದು ಪುಣ್ಯವನದಲ್ಲಿ ತಪಸ್ಸು ಮಾಡ್ತಾ ಇದ್ದ. ಅವನ ತಪಸ್ಸನ್ನು ತಡೀಬೇಕು ಅಂತ ಅನ್ನಿಸ್ತು ಇಂದ್ರನಿಗೆ. ಸೀತೆ ಹೇಳ್ತಾ ಇರುವ ಕಥೆ ಇದು. ತಸ್ಯೈವ ತಪಸೋ ವಿಘ್ನಂ ಕರ್ತುಂ ಇಂದ್ರಶ್ಚೀಪತಿ. ತಪಸ್ಸಿಗೆ ಅಡ್ಡಿಯಾಗಬೇಕು, ವಿಘ್ನವಾಗಬೇಕು, ವಿಘ್ನ ಮಾಡಬೇಕು ಅಂತ ಇಂದ್ರನಿಗೆ ಅನ್ನಿಸ್ತು. ಈ ತಪಸ್ಸಿಗೆ ಅಡ್ಡಿ ಮಾಡೋದಕ್ಕೆ ಏನೆಲ್ಲ ಮಾಡಿರೋ ಕಥೆಗಳು ಗೊತ್ತಲ್ಲ ನಮಗೆ, ಏನೆಲ್ಲ ಮಾಡಿರೋದು ಗೊತ್ತಲ್ಲ. ಈ ಕಥೆ ಭಾಳ ಚೆನ್ನಾಗಿದೆ.
ಖಡ್ಗಪಾಣಿ ರಥಾಗಚ್ಚದಾಶ್ರಮಂ ಭಟರೂಪಧೃತ್. ಇಂದ್ರ ಒಬ್ಬ ವೀರನ ವೇಷದಲ್ಲಿ ಕೈಯಲ್ಲೊಂದು ಖಡ್ಗ ಹಿಡಿದುಕೊಂಡು ಅವನ ಆಶ್ರಮಕ್ಕೆ ಬಂದ, ತಪಸ್ವಿ ಆಶ್ರಮಕ್ಕೆ ಬಂದು ಅವನನ್ನು ಭೇಟಿ ಮಾಡಿ ಹೇಳಿದ, ನನ್ನ ಕೈಯಲ್ಲೊಂದು ಖಡ್ಗ ಇದೆ, ನಾನು ಬೇರೆ ಕಾರಣಕ್ಕೆ ಮುಂದೆ ಹೋಗಬೇಕಾಗಿದೆ, ಖಡ್ಗವನ್ನು ಕೊಂಡೊಯ್ಯಲಾಗದು, ನಾನು ಬರುವವರೆಗೆ ಖಡ್ಗವನ್ನು ನಿನ್ನ ಪರ್ಣಕುಟೀರದಲ್ಲಿ ಇಟ್ಟು ಹೋಗಲಾ ಅಂತ ಕೇಳಿದ. ಅದರಲ್ಲೇನಿದೆ, ಒಂದು ಮೂಲೆಯಲ್ಲೆಲ್ಲ ಇಟ್ಟೋಗೋದು, ಇಡು ಅಂತ ಅಂದ ತಪಸ್ವಿ. ಸನ್ಯಾಸ ವಿಧಿನಾ ದತ್ತಃ ಪುಣ್ಯೇ ತಪಸ್ಸಿ ತಿಷ್ಠತಃ. ಪವಿತ್ರವಾದ ತಪಸ್ಸಿನಲ್ಲಿ ಮಗ್ನನಾದ ತಪಸ್ವಿಯ ಬಳಿ ನ್ಯಾಸವಾಗಿ ಅದನ್ನಿಟ್ಟ. ಈ ನ್ಯಾಸವಾಗಿ ಇಟ್ಟ ಕೂಡಲೇ ಹೊಣೆ ಬಂತು, ಅದನ್ನು ಕಾಪಾಡಬೇಕು. ಅಲ್ಲಿ ಇಟ್ಟೋಗು, ನಾನು ಜವಾಬ್ದಾರ ಅಲ್ಲ ಅಂತಂದರೆ ಸಮಸ್ಯೆ ಇಲ್ಲ. ನಾನು ಜವಾಬ್ದಾರ ಅಂತ ಒಪ್ಪಿಕೊಂಡ ಕೂಡಲೇ ರಕ್ಷಿಸುವ ಹೊಣೆ ಬಂತು. ಈಗ ಖಡ್ಗವನ್ನು ಕಾಪಾಡಬೇಕು. ಖಡ್ಗವನ್ನು ಕಾಪಾಡೋದು ಅಂದರೆ ಏನು ಮಾಡಬೇಕು? ಖಡ್ಗವನ್ನು ಯಾರು ಕದಿಯದಂತೆ ನೋಡಿಕೊಳ್ಳಬೇಕು. ಖಡ್ಗ ಕಾಪಾಡೋದ್ರ ಮತ್ತೇನೂ ಕೆಲಸ ಇಲ್ಲ. ಈಗ ಅವನು ಮನೆಯಲ್ಲೇ ಇದ್ದಾಗ ಯಾರೋ ಬಂದು ಕದಿಯೋಕ್ಕಾಗೋಲ್ಲ. ಎಲ್ಲ ಹೊತ್ತಲ್ಲಿ ಮನೆಯಲ್ಲೂ ಇರಲ್ಲ ತಪಸ್ವಿ. ಗಡ್ಡೆ ಗಣಸು ಬೇಕು ಅಂತ ಕಾಡಿಗೆ ಹೋಗಬೇಕಾಗಾಗ, ಪೂಜೆಗೆ ಹೂ ತರೋದಕ್ಕೆ ಹೋಗಬೇಕು, ನದಿಗೆ ಸ್ನಾನಕ್ಕೆ ಹೋಗಬೇಕು, ಮನೆ ಬಿಟ್ಟು ಹೋಗಲೇಬೇಕಲ್ಲ. ಇರೋದೊಬ್ಬನೇ. ಏನು ಮಾಡೋದು? ಎಲ್ಲಿಗೆ ಹೋದರೂ ಹೋಗುವಾಗ ಖಡ್ಗ ಹಿಡ್ಕೊಂಡು ಹೋಗ್ತಿದ್ದ. ಯಾರಾದರೂ ಕದ್ದಾರು ಅಂತ. ಸತಚ್ಛಸ್ತ್ರಮನುಪ್ರಾಪ್ಯ ನ್ಯಾಸರಕ್ಷಣ ತತ್ಪರಃ ವನೇ ತಂ ವಿಚರತ್ಯೇವ ರಕ್ಷನ್ ಪ್ರತ್ಯಯ ಮಾತ್ಮನಃ. ಕೈಯಲ್ಲಿ ಖಡ್ಗ ಹಿಡದೇ ಓಡಾಡ್ತಿದ್ದ. ಯಾಕೆ? ರಕ್ಷನ್ ಪ್ರತ್ಯಯಂ ಆತ್ಮನಃ. ತನ್ನ ಮೇಲೆ ಆ ವೀರ ಇಟ್ಟ ವಿಶ್ವಾಸ ಇದೆಯಲ್ಲ, ಅದನ್ನು ಉಳಿಸಿಕೊಳ್ಳೋದಕ್ಕೆ. ನಾಳೆ ಬಂದು ಖಡ್ಗ ಎಲ್ಲಿ ಹೋಯಿತು ಅಂತ ಕೇಳಿದರೆ ಯಾರೋ ಎತ್ಕೊಂಡು ಹೋದರು ಅಂತ ಉತ್ತರ ಕೊಡಬೇಕಾಗತ್ತೆ. ನಂಬಿಕೆಗೆ ದ್ರೋಹ ಮಾಡದಂತಾಯಿತು. ನನ್ನನ್ನು ನಂಬಿ ಇಟ್ಟು ಹೋಗಿದ್ದಾನೆ. ಇವನ ಬಳಿಯಲ್ಲಿ ಖಡ್ಗ ಇಟ್ಟರೆ ನನಗೆ ಮತ್ತೆ ಅದು ಅದೇ ರೂಪದಲ್ಲಿ ಹಿಂದಿರುಗಿ ಸಿಕ್ಕತ್ತೆ ಅನ್ನೋದು ಅವನ ನಂಬಿಕೆಯ ಸ್ವರೂಪ. ಅಪರಿಚಿತನಾದ ನನ್ನ ಮೇಲೆ ಇಷ್ಟು ವಿಶ್ವಾಸ ಇಟ್ಟಿರುವಾಗ ಖಡ್ಗಕ್ಕೇನಾದರೂ ಆದರೆ ವಿಶ್ವಾಸಘಾತ ಆಗೋದಿಲ್ವಾ ಅಂತ ಖಡ್ಗ ಹಿಡ್ಕೊಂಡೇ ಓಡಾಡ್ತಿದ್ದ. ನಿತ್ಯಂ ಶಸ್ತ್ರಂ ಪರಿವಹನ್ ಕ್ರಮೇಣ ಸತಪೋಧನ ಚಕಾರ ರೌದ್ರೀಂ ಸ್ವಾಂ ಬುದ್ಧಿಂ ತ್ಯಕ್ತ್ವಾ ತಪಸ್ಸಿ ನಿಶ್ಚಯಂ. ಬಹಳ ಚಂದದ ಖಡ್ಗ. ಈ ಚಂದದ ಖಡ್ಗ ಅಂದ್ರೇನು? ನೋಡೋದಕ್ಕೆ ಸುಂದರವಾಗಿತ್ತು ಅಂತಲ್ಲ, ಚೂಪಾಗಿತ್ತು ಅಂತ. ಚೂಪಾಗಿದ್ದ ಖಡ್ಗ ಕೈಲಿ ಹಿಡ್ಕೊಂಡು ಕಾಡಲ್ಲಿ ಓಡಾಡ್ತಾ ಇದ್ದಾಗ, ಮೊದಲಾಗಿದ್ದರೆ ಇಲ್ಲೊಂದು ಬಳ್ಳಿ, ಇಲ್ಲೊಂದು ಮರದ ಟೊಂಗೆ, ಏನೇನೋ ಬರ್ತಾ ಇರ್ತು, ಕೈಯಲ್ಲಿ ಸರ್ಸ್ಕೊಂಡು ಓಡಾಡ್ತಾ ಇದ್ದು. ಅದೇನು ನ್ಯಾಷನಲ್ ಹೈವೇ ಇರ್ತಿರ್ಲಿಲ್ವಲ್ಲ, ಅಲ್ಲಿ ಏನಿತ್ತೋ ಅದನ್ನು ಸರಿಸ್ಕೊಂಡು ಅಲ್ಲಿ ಬಗ್ಗಿ ಇನ್ನೊಂದು ಮಾಡಿ ಹೋಗ್ತಾ ಇದ್ದಿದ್ದು. ಈಗೇನಾಗಿದೆ? ಕೈಲಿ ಖಡ್ಗ ಇದೆ. ಖಡ್ಗ ಕೆಲಸ ಶುರು ಮಾಡ್ತು. ತಪಸ್ವಿ ಅಲ್ಲ, ಖಡ್ಗ ಕೆಲಸ ಶುರು ಮಾಡ್ತು. ಅದನ್ನು ಕಡ್ದ, ಇದನ್ನು ಕಡ್ದ, ದಾರಿಲಿ ಹೋಗುವಾಗ ಹಾಗೆ ಮಾಡ್ದ, ಹೀಗೆ ಮಾಡ್ದ. ಹಣ್ಣನ್ನೆಲ್ಲ ಕೈಲೇ ಕೀಳಬೇಕಿತ್ತು, ಟಕ್ ಅಂತ ಕಟ್ ಮಾಡ್ದ. ಭಾರಿ ಉಪಯೋಗಕ್ಕೆ ಬರೋದಕ್ಕೆ ಆರಂಭ ಆಯಿತು ಖಡ್ಗ. ನಿಧಾನ 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 ಖಡ್ಗ ಸರ್ವೋಪಯೋಗಿ ಆಗೋಯ್ತು. ಆಗ್ತಾ ಆಗ್ತಾ ಏನಾಯ್ತಂತೆ? ಚಕಾರ ರೌದ್ರೀಂ ಸ್ವಾಂ ಬುದ್ಧಿಂ. ಮೊದಲು ಅದು ಬಳಕೆಯ ವಸ್ತು ಆಗಿತ್ತು. ಆಮೇಲೆ ಏನನ್ನು ಬೇಕಿದ್ರು ಕಡಿಬೋದಲ್ವಾ? ಖಡ್ಗ ಬುದ್ಧಿಯನ್ನು ಬದಲಾಯಿಸಿತಂತೆ.
ನಿಧಾನವಾಗಿ ಬುದ್ಧಿಯಲ್ಲಿ ಕ್ರೂರತೆ ಹುಟ್ಟಿತು, ಕ್ರೌರ್ಯ ಬೆಳೀತಾ ಹೋಯಿತು, ಕ್ರೌರ್ಯ ಬೆಳೀತಾ ಹೋಯಿತು. ತ್ಯಕ್ತ್ವಾ ತಪಸ್ಸಿ ನಿಶ್ಚಯಂ, ನಿಧಾನವಾಗಿ ತಪಸ್ಸು ಕಡಿಮೆ ಆಯಿತು, ತಪಸ್ಸಿಗೆ ಕೊಡ್ತಾ ಇದ್ದ ಸಮಯ ಕಡಿಮೆ ಆಯಿತು. ಏನೇನೋ ಅನಿಸುತ್ತೆ, ಇವತ್ತು ಹಿಂಗೆ ಹೊಡೆದಿದ್ನಲ್ಲ, ನಾಳೆ ಒಂದೇ ಏಟಿಗೆ ಹೊಡೆದಿದ್ರೆ ಹೆಂಗಿರುತ್ತೆ ಅಂತ ಹಿಂಗೆ ಹೋಗುತ್ತೆ, ಅದು ಎಲ್ಲಿಗೂ ಎಳ್ಕೊಂಡು ಹೋಗುತ್ತದು. ತತಸ್ಸ ರೌದ್ರೇಭಿರತಃ ಪ್ರಮತ್ತಃ ಅಧರ್ಮಕರ್ಷಿತಃ, ಕ್ರೂರವಾದ ಕಾರ್ಯಗಳಲ್ಲಿ ಮಗ್ನನಾಗುತ್ತಾ ಆಗುತ್ತಾ ಅಧರ್ಮಕರ್ಷಿತಃ, ಅಧರ್ಮಗಳನ್ನು ಮಾಡ್ತಾ ಹೋದ. ಖಡ್ಗ ಇಟ್ಟು ಭಟ ಬರಲಿಲ್ಲ, ವೀರ ಬರಲಿಲ್ಲ ತಗೊಂಡೋಗೋದಕ್ಕೆ, ಅವನು ವಾಪಸ್ ತಗೊಂಡೋಗೋದಕ್ಕೆ ಇಟ್ಟಿದ್ದೇ ಅಲ್ಲ. ತಸ್ಯ ಶಸ್ತ್ರಸ್ಯ ಸಂವಾಸಾತ್ ಜಗಾಮ ನರಕಂ ಮುನಿ, ಒಂದು ದಿನ ಮುನಿ ಸತ್ತ, ನರಕಕ್ಕೆ ಹೋದ. ಯಾಕೆ ನರಕಕ್ಕೆ ಹೋದ? ಕೈಯಲ್ಲಿದ್ದ ಖಡ್ಗದ ಸಹವಾಸದಿಂದ. ಸೀತೆ ಕಥೆ ಹೇಳ್ತಾಳೆ, ಏವಮೇತತ್ ಪುರಾವೃತ್ತಂ ಶಸ್ತ್ರ ಸಂಯೋಗ ಕಾರಣಂ. ಬಹಳ ಹಿಂದೆ ಕೈಯಲ್ಲಿ ಆಯುಧ ಇದ್ದಿದ್ದರಿಂದಾಗಿ ಏನಾಯಿತು ಅಂತ ನಡೆದ ಒಂದು ಕಥೆ ಇದು, ನಡೆದ ಕಥೆ ಅಂತ ಹೇಳ್ತಾಳೆ. ಬಹಳ ಬಹಳ ಅದ್ಭುತವಾದ ಕಥೆ. ಈ ಸಂದರ್ಭದಲ್ಲಿ ಅವಳು ಯಾವುದಕ್ಕಾದರೂ ಹೇಳಿರಲಿ ಸೀತೆ, ಬದುಕಲ್ಲಿ ಬಹಳ ಅಂಶಗಳಿಗೆ ನಿದರ್ಶನವಾಗುವ ಕಥೆ. ಖಡ್ಗ ಅಂತಲೇ ಅಲ್ಲ, ಯಾವುದೆಲ್ಲ ಉಪಯುಕ್ತವಾದ ವಸ್ತು ಇರುತ್ತೋ ಅದು ನಮ್ಮ ಸಾಮರ್ಥ್ಯ ಇರಲಿ, ನಮ್ಮ ಬುದ್ಧಿ ಇರಲಿ, ನಮ್ಮ ಮಾತಿರಲಿ, ಬ್ಯಾಂಕಿನಲ್ಲಿದ್ದ ಬ್ಯಾಲೆನ್ಸ್ ಇರಲಿ, ಅಧಿಕಾರ ಇರಲಿ, ಎಲ್ಲವೂ ಹೋಗ್ತಾ 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 ಏನಾಗುತ್ತೆ, ಅದನ್ನು ಝಳಪಿಸೋಣ ಅಂತ ಅನ್ಸುತ್ತೆ. ಕತ್ತಿ ಅಂದರೆ ಝಳಪಿಸಬೇಕಲ್ವ, ಅದು ರುದ್ರಾಕ್ಷಿ ಅಲ್ವಲ್ಲ ಹಿಂಗೆ ಮಾಡ್ತಾ ಇರೋದಕ್ಕೆ. ನಮ್ಮೆಲ್ಲ ಸಾಮರ್ಥ್ಯಗಳನ್ನು ನಿಧಾನವಾಗಿ ನಿಧಾನವಾಗಿ ಇಂಥದ್ದಕ್ಕೆ ಬಳಸ್ತಾ ಹೋಗ್ತೀವಿ, ಗೊತ್ತೇ ಆಗೋಲ್ಲ ಅದು. ಈಗ ಇವತ್ತಿದ್ದಕ್ಕಿಂತ ಸಂಪೂರ್ಣ ನಾಳೆ ಬದಲಾದರೆ ನಮಗೆ ಗೊತ್ತಾಗುತ್ತೆ, ಓ ಬದಲಾಗಿದ್ದೀನಿ ನಾನು ಅಂತ. ಇದು ಗೊತ್ತೇ ಆಗಲ್ಲ, ದಿನ ದಿನ ಇಷ್ಟಿಷ್ಟೇ ಬದಲಾವಣೆ. ಹಾಗಾಗಿ ನಮ್ಮದೇ ಸಾಮರ್ಥ್ಯ ನಮ್ಮನ್ನು ಪಾಪಿಗಳನ್ನಾಗಿಸುತ್ತೆ, ಪಾಪಿಗಳನ್ನಾಗಿಸುತ್ತೆ. ನಮ್ಮನ್ನು ನರಕಕ್ಕೆ ಒಯ್ಯೋದು ಎದುರಿನಲ್ಲಿರುವವನ ಸಾಮರ್ಥ್ಯ ಅಲ್ಲ, ನಮ್ಮ ಸಾಮರ್ಥ್ಯ. ಎದುರಿನವನ ಸಾಮರ್ಥ್ಯದಿಂದ ನರಕಕ್ಕೆ ಹೋದವ ಒಬ್ಬನೂ ಇಲ್ಲ. ಎದುರಿನವನ ಸಾಮರ್ಥ್ಯದಿಂದ ಸ್ವರ್ಗಕ್ಕೆ ಹೋದವರಿದ್ದಾರೆ. ಯುದ್ಧದಲ್ಲಿ ಸತ್ತರೆ ಸ್ವರ್ಗ, ವೀರ ಸ್ವರ್ಗ ಸಿಗತ್ತಂತೆ. ಸತ್ತವನಿಗೆ ಕಡಿಮೆ ಸಾಮರ್ಥ್ಯ ಇರುತ್ತೆ ಅಲ್ವಾ, ಕಡಿದವನಿಗೆ ಹೆಚ್ಚು ಸಾಮರ್ಥ್ಯ ಇರುತ್ತೆ. ಹಾಗಾಗಿ ಎದುರಿನವನಲ್ಲಿ ಸಾಮರ್ಥ್ಯ ಹೆಚ್ಚಿದರೆ ಸ್ವರ್ಗಕ್ಕೆ ಹೋದ ಘಟನೆಗಳಿವೆ. ಎದುರಿನವನ ಸಾಮರ್ಥ್ಯ ಹೆಚ್ಚಾಗಿ ಇವರು ನರಕಕ್ಕೆ ಹೋದ ಘಟನೆ ಇಲ್ಲ. ನರಕಕ್ಕೆ ಹೋದವರೆಲ್ಲ ಇವರಲ್ಲಿ ಸಾಮರ್ಥ್ಯ ಹೆಚ್ಚಾಗಿಯೇ ಹೋಗಿತ್ತು. ಹಾಗಾಗಿ ಸೀತೆ ಹೇಳುವ ಕತೆ ಬದುಕಿನ ಅದ್ಭುತ ಪಾಠ. ಎಷ್ಟು ಎಚ್ಚರಿಕೆ ಬೇಕು ಅಂತ. ಉದ್ದೇಶ ಇಲ್ಲ, ಸ್ವಭಾವ ಅಲ್ಲ, ಬದುಕಿಡೀ ಹಾಗೆ ಮಾಡಿಲ್ಲ. ತಪಸ್ಸಿಗೆ ತೆತ್ತುಕೊಂಡಿದ್ದು ಇಡೀ ಬದುಕನ್ನು ಬಿಟ್ಟು ದಟ್ಟ ಕಾಡಿನಲ್ಲಿ ಏಕಾಂತದಲ್ಲಿ ಕುಳಿತು ತಪಸ್ಸು ಮಾಡ್ತಾ ಇದ್ದಿದ್ದು, ಏನೂ ಬೇಡ ಅಂತ. ಅಂಥವನನ್ನೇ ಬದಲಿಸಿತು. ಯಾವುದು? ಸಿಕ್ಕ ಒಂದು ಸಾಮರ್ಥ್ಯ. ಖಡ್ಗ ಅಂದರೆ ಸಾಮರ್ಥ್ಯ ಅಲ್ಲಿ ಸಿಕ್ಕಿದ್ದು, ಕಡಿಯುವ ಸಾಮರ್ಥ್ಯ ಬಂತವನಿಗೆ. ಇಲ್ಲಿಯವರಿಗೆ ಕಡಿಯುವ ಸಾಮರ್ಥ್ಯ ಇರಲಿಲ್ಲ ಅವನಿಗೆ. ಬಹಳ ಬಹಳ ಅದ್ಭುತವಾದ ಕತೆ ಹೇಳ್ತಾಳೆ ಸೀತೆ. ಅಗ್ನಿ ಸಂಯೋಗವದ್ಧೇತು ಶಸ್ತ್ರ ಸಂಯೋಗ ಉಚ್ಯತೆ. ಕೈಯಲ್ಲಿ ಆಯುಧ ಹಿಡಿಯೋದು ಅಂತ ಅಂದರೆ ಬೆಂಕಿ ತಗುಲಿದಂತೆ ಅಂತ, ಸುಡೋದು ನಿಶ್ಚಯ, ಸುಡೋದು ನಿಶ್ಚಯ. ಸ್ನೇಹಾಚ್ಚ ಬಹುಮಾನಾಚ್ಚ ಸ್ಮಾರಯೇ ತ್ವಾಂ ನ ಶಿಕ್ಷಯೇ. ಇದನ್ನು ಹೇಳಿದವಳು ಹೇಳ್ತಾಳೆ, ನಾನು ನಿನಗೆ ಪಾಠ ಮಾಡ್ತಾ ಇಲ್ಲ ರಾಮ, ನೆನಪಿಸ್ತಾ ಇದ್ದೀನಿ. ಸ್ಮಾರಯೇ ತ್ವಾಂ ನ ಶಿಕ್ಷಯೇ. ನಿನಗೆ ಗೊತ್ತಿಲ್ಲ ಅಂತ ಬುದ್ಧಿ ಹೇಳ್ತಾ ಇಲ್ಲ, ನಾನು ಉಪದೇಶ ಮಾಡ್ತಾ ಇಲ್ಲ, ನೆನಪಿಸ್ತಾ ಇದ್ದೀನಿ. ಯಾಕೆ ನೆನಪಿಸ್ತಾ ಇದ್ದೀನಿ?
ಸ್ನೇಹಾಚ್ಚ ಬಹುಮಾನಾಚ್ಚ, ನಿನ್ನ ಬಗ್ಗೆ ಇರುವ ಪ್ರೀತಿಯ ಕಾರಣಕ್ಕಾಗಿ, ನಿನ್ನ ಬಗ್ಗೆ ಇರುವ ಗೌರವದ ಕಾರಣಕ್ಕಾಗಿ ನಿನಗೆ ನೆನಪಿಸ್ತಾ ಇದೆ. ನಿನಗೆ ಗೊತ್ತಿರೋದೇ ಇದು. ನ ಕಥಂಚನ ಸಾಕಾರ್ಯ ಗೃಹೀತ ಧನುಷಾತ್ವಯ ಬುದ್ಧಿರು ವೈರಂ ವಿನಾಹಂತುಂ ರಾಕ್ಷಸಾಂ ದಂಡಕಾಶ್ರಿತಾಂ. ನಿನಗೆ ಅನ್ನಿಸಿದೆ ದಂಡಕೆಯಲ್ಲಿರುವ ರಾಕ್ಷಸರನ್ನು ಕೊಲ್ಲಬೇಕು ಅಂತ. ಅವರ ಮೇಲೆ ನಿನಗೆ ದ್ವೇಷ ಭಾವ ಹುಟ್ಟುತ್ತಾ ಇದೆ, ಶತ್ರುತ್ವದ ಭಾವ ಮೂಡುತ್ತಾ ಇದೆ ರಾಕ್ಷಸರ ಬಗ್ಗೆ. ಅಪರಾಧಂ ವಿನಾಹಂತುಂ ಲೋಕಾನ್ವೀರನ ಕಾಮಯೇ. ನಮ್ಮ ವಿಷಯದಲ್ಲಿ ಯಾವುದೇ ತಪ್ಪು ಮಾಡದವರನ್ನು ನಾವು ಕೊಲ್ಲುವುದು ಹೇಗೆ ಸರಿಯಾಗತ್ತೆ? ಅಪರಾಧ ಅಲ್ವಾ ಅದು? ನಮಗೇನು ಮಾಡಿದ್ದಾರೆ ಅವರು? ಹಾಗಿರುವಾಗ ನೀನು ಎಲ್ಲ ರಾಕ್ಷಸರನ್ನು ಕೊಲ್ತೇನೆ. ರಾಮ ಹೇಳಿದ್ನಲ್ಲ, ನಾನು ಮತ್ತು ಲಕ್ಷ್ಮಣ ಎಲ್ಲ ರಾಕ್ಷಸರನ್ನೂ ಕೊಲ್ತೇವೆ, ಯುದ್ಧದಲ್ಲಿ ನಮ್ಮ ಸಾಮರ್ಥ್ಯವನ್ನು ನೀವು ನೋಡಬಹುದಂತೆ ಅಂತ ಹೇಳಿದ್ನಲ್ಲ. ಅದನ್ನು ಪ್ರಶ್ನಿಸ್ತಾ ಇರೋದು. ರಾಕ್ಷಸರೇನು ಮಾಡಿದ್ದಾರೆ? ಎಲ್ಲ ರಾಕ್ಷಸರನ್ನು ಕೊಲ್ತೀನಿ ಅಂತ ಅವರ ವಿರುದ್ಧ ಇಂಥ ಪ್ರತಿಜ್ಞೆ ಮಾಡಿಬಿಟ್ಟಿಯಲ್ಲ ನೀನು, ಅದು ಅಪರಾಧ ಅಂತ. ಅಪರಾಧಂ ಅಂತಲೇ ವಿನಾಹಂತುಂ. ಕಾರಣವೇ ಇಲ್ಲದೆ ಯಾರನ್ನಾದರೂ ಕೊಲ್ಲೋದಿದ್ರೆ, ಕಾರಣವೇ ಇಲ್ಲದೆ ಅಂದರೆ ನಮ್ಮನ್ನು ದ್ವೇಷಿಸದೇ ಇರುವವರನ್ನು ನಾವು ದ್ವೇಷಿಸೋದು ಹೇಗೆ ಸರಿಯಾಗತ್ತೆ ಅಂತ. ಕ್ಷತ್ರಿಯಾಣಾಂತು ವೀರಾಣಾಂ ವನೇಶು ನಿರತಾತ್ಮನಾಂ ಧನುಷಾಂ ಕಾರ್ಯಮೇತಾವದ್ ಆರ್ತಾನಾಂ ಅಭಿರಕ್ಷಣಾಂ. ಇನ್ನು ಆರ್ತರು ಯಾರಿದ್ದಾರೋ, ಕಷ್ಟಕ್ಕೆ ಒಳಗಾದವರು ಯಾರಿದ್ದಾರೋ ಅವರನ್ನು ರಕ್ಷಣೆ ಮಾಡೋದಕ್ಕಾಗಿ, ಕಾಡಿನಲ್ಲಿರುವ ತಪಸ್ವಿಗಳ ರಕ್ಷಣೆಗಾಗಿ ಬಿಲ್ಲನ್ನು ಬಳಸಬೇಕು ಅಂತ ಅಂದರೆ ಅದು ಹೌದು. ಆದರೆ ಯಾರ ಕೆಲಸ? ಕ್ಷತ್ರಿಯಾಣ ಅಂತೂ ವೀರಾಣ, ಅದು ಕ್ಷತ್ರಿಯರ ಕೆಲಸ. ಕ್ಷತ್ರಿಯರ ಕೆಲಸ ಅಂದ್ರೇನು? ರಾಮ ಕ್ಷತ್ರಿಯ ಅಲ್ವಾ? ಅಂದರೆ ಈಗ ಅನುಸರಿಸ್ತಾ ಇರೋದು ಕ್ಷತ್ರಿಯ ಧರ್ಮವನ್ನಲ್ಲ ಅಂತ. ನೀನೀಗ ಅಧಿಕಾರದಲ್ಲಿಲ್ಲ, ನೀನು ರಾಜನೂ ಅಲ್ಲ, ನೀನು ಯಾರ ಸೈನಿಕನೂ ಅಲ್ಲ, ನೀನು ಯಾರ ಸೇನಾಧಿಪತಿಯೂ ಅಲ್ಲ. ಕ್ವಚ ಶಸ್ತ್ರಂ ಕ್ವಚ ವನಂ. ಕಾಡು ಮತ್ತು ಆಯುಧ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರುವ ವಿಷಯ. ಕ್ವಚ ಶಸ್ತ್ರಂ ಕ್ವಚ ವನಂ. ಆಯುಧ ಅಂದರೆ ಎಲ್ಲಿ? ಆಯುಧ ನಾಡಿನ ವಿಷಯ ಅಂತ ಹೇಳ್ತಾ ಇದ್ದಾಳೆ ಸೀತೆ, ಕಾಡಿನ ವಿಷಯ ಅಲ್ಲ ಅಂತ. ಕಾಡಿನಲ್ಲಿರುವವರು ಯಾರು ಆಯುಧ ಬಳಸ್ತಲೇ ಇಲ್ವಲ್ಲ. ಕಾಡು ಅಂದರೆ ಶಾಂತ, ಕಾಡು ಅಂದರೆ ಪ್ರಶಾಂತ, ಕಾಡು ಅಂದರೆ ಅಹಿಂಸೆ. ಹಿಂಸೆ, ಯುದ್ಧ, ಕೊಲ್ಲು, ಕಡಿ, ಆಯುಧ ಎಲ್ಲ ಎಲ್ಲಿ ಎದ್ದು ಸೀತೆಯ ಪ್ರಕಾರ? ಅವೆಲ್ಲ ನಾಡಿನದ್ದು. ನಾವು ನಾಡಿನವರು ಭಾಳ ನಾಗರಿಕರು, ಮುಂದುವರೆದವರು ಅಂತ ಅಂದ್ಕೊಳ್ತಾ ಇರ್ತೀವಿ. ಸೀತೆ ಬೇರೆಯದೇ ಸಿದ್ಧಾಂತ ಮಂಡಿಸ್ತಾ ಇದ್ದಾಳೆ. ಕ್ವಚ ಕ್ಷಾತ್ರಂ ತಪಃ ಕ್ವಚ. ತಪಸ್ಸಿಗೂ ಕ್ಷಾತ್ರಕ್ಕೂ ಎಲ್ಲಿಂದೆಲ್ಲಿಗೆ ಸಂಬಂಧ? ಅಂದರೆ ಈಗ ಕಾಡಿನಲ್ಲಿ ಇರ್ತಾ ಇರೋದಿದೆಯಲ್ಲ, ಇದು ಒಬ್ಬ ಕ್ಷತ್ರಿಯ ವೀರನಾಗಿ ಅಲ್ಲ, ತಪಸ್ವಿಯಾಗಿ ಇಲ್ಲಿರಬೇಕಾದದ್ದು. ನೀನು ತಪಸ್ವಿಯಾಗಿ ಇರಬೇಕಾದದ್ದು. ಯಾವ ಕ್ಷಾತ್ರ ಧರ್ಮಕ್ಕೂ ಇಲ್ಲಿ ಅವಕಾಶ ಇಲ್ಲ, ತಪೋಧರ್ಮಕ್ಕೆ ಇಲ್ಲಿ ಅವಕಾಶ ಇರೋದು. ನಾವಿಲ್ಲಿ ತಪಸ್ವಿಗಳಾಗಿರಬೇಕೇ ಹೊರತು ಕ್ಷತ್ರಿಯರಾಗಿ ಅಲ್ಲ. ವ್ಯಾವಿದ್ಧಮಿದಮಸ್ಮಾಭಿರ್ದೇಶಧರ್ಮಸ್ತು ಪೂಜ್ಯತಾಂ. ದೇಶಧರ್ಮ ಯಾವುದೋ ಅದನ್ನು ಗೌರವಿಸಬೇಕು. ಈ ಪ್ರದೇಶದ ಧರ್ಮ ಯಾವುದು, ಈ ಪ್ರದೇಶದ ಸ್ವಭಾವ ಯಾವುದು, ಅದನ್ನು ಗೌರವಿಸಬೇಕು. ಅಂದರೆ ಅದನ್ನು ಅನುಸರಿಸಬೇಕು. ತಪೋವನ ಇದು. ಈ ದೇಶದ ಧರ್ಮ ಯಾವುದು, ಈ ಪ್ರದೇಶದ ಧರ್ಮ ಯಾವುದು ಅಂದರೆ ತಪಸ್ಸು ಮಾಡೋದು. ಋಷಿಗಳೇನು ಮಾಡ್ತಾ ಇದ್ದಾರೆ? ತಪಸ್ಸು ಮಾಡ್ತಾ ಇದ್ದಾರೆ. ಯಾರನ್ನೂ ಕಡಿತಾ ಇಲ್ಲ. ಕಡಿಯಲು ಬಂದರೆ ಕುತ್ತಿಗೆ ಕೊಟ್ಟಾರೆಯೇ ಹೊರತು ಶಾಪವನ್ನೂ ಕೊಡ್ತಾ ಇಲ್ಲ. ದೇಶ ಧರ್ಮದಂತೆ ನಡ್ಕೊಳ್ಬೇಕಾಗಿದೆ. ಕ್ಷಾತ್ರ ದೇಶ ಅಲ್ಲ ಇದು, ಕ್ಷಾತ್ರ ಪ್ರದೇಶ ಅಲ್ಲ, ಕ್ಷಾತ್ರ ಭೂಮಿ ಅಲ್ಲ, ತಪೋಭೂಮಿ ಇದು.
ತದಾರ್ಯ ಕಲುಷ ಬುದ್ಧಿರ್ಜಾಯತೆ ಶಸ್ತ್ರಸೇವನಾತ್. ಕೈಯಲ್ಲಿ ಹೀಗೇ ಆಯುಧ ಹಿಡ್ಕೊಂಡು ಹೋದರೆ ಬುದ್ಧಿ ಕಲುಷಿತವಾಗತ್ತೆ, ಬುದ್ಧಿ ಕಲುಷಿತವಾಗತ್ತೆ. ಪುನರ್ಗತ್ವಾ ತ್ವಯೋಧ್ಯಾಯಾಂ ಕ್ಷತ್ರಧರ್ಮಂ ಚರಿಷ್ಯಸಿ. ಇದನ್ನು ನೀನು ಬಿಟ್ಟೇ ಬಿಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ನೀನು ಮತ್ತೆ 14 ವರ್ಷ ಆದಮೇಲೆ ಅಯೋಧ್ಯೆಗೆ ಹೋಗ್ತೀಯಲ್ಲ, ಆಗ ಇದನ್ನು ಮಾಡುವೆಯಂತೆ, ಆಗ ಕ್ಷತ್ರಧರ್ಮವನ್ನೇ ನಡೆಸಬಹುದಂತೆ. ಈಗ ಕ್ಷತ್ರಧರ್ಮ ಅಲ್ಲ, ಈಗ ತಪೋಧರ್ಮ. ಅಕ್ಷಯಾತು ಭವೇತ್ ಪ್ರೀತಿ ಶ್ವಶ್ರೂ ಶ್ವಶುರಯೋರ್ಮಮ ಯದಿ ರಾಜ್ಯಂ ಪರಿತ್ಯಜ್ಯ ಭವೇಸ್ತ್ವಂ ನಿರತೋ ಮುನಿ. ನೀನು ಹೋದ ಮೇಲೆ ಕ್ಷತ್ರಧರ್ಮವನ್ನು ಪಾಲಿಸಲೇಬೇಕು ಅಂತಲೂ ಇಲ್ಲ. ನೀನು ರಾಜ್ಯವನ್ನು ಪರಿತ್ಯಾಗ ಮಾಡಿ ಮುನಿಯಾದರೆ ಅತ್ತೆ ಮಾವಂದರಿಗೆ ಅದೇ ಹೆಚ್ಚು ಖುಷಿ ಕೊಡತ್ತೆ ಅಂತಾಳೆ. ಅಂದರೆ ಸೀತೆ ಅವಳ ಒಲವು ಯಾವ ಕಡೆಗೆ, ಅವಳ ನಿಲುವು ಯಾವ ಕಡೆಗೆ ಅನ್ನೋದು ಗೊತ್ತಾಗುತ್ತೆ. ಧರ್ಮಾದರ್ಥ ಪ್ರಭವತೆ ಧರ್ಮಾತ್ ಪ್ರಭವತೆ ಸುಖಂ ಧರ್ಮೇಣ ಲಭತೆ ಸರ್ವಂ ಧರ್ಮಸಾರಮಿದಂ ಜಗತ್. ಬದುಕಿನ ಆಸೆಗಳೆಲ್ಲ ಈಡೇರೋದು ಯಾವುದರಿಂದ ಅಂದರೆ ಧರ್ಮದಿಂದ. ಸುಖ ಲಭಿಸೋದು ಧರ್ಮದಿಂದ. ಧರ್ಮದಿಂದ ಸಿಗಲಾರದ್ದು ಯಾವುದೂ ಇಲ್ಲ. ಜಗತ್ತು ಧರ್ಮಮಯವಾದದ್ದು. ಹಾಗಾಗಿ ಧರ್ಮವನ್ನು ಮೀರಿ ನಡೀಬಾರದು ಅಂತ. ಯಾವುದು ಧರ್ಮ? ಅವಳು ವ್ಯಾಖ್ಯಾನ ಕೊಟ್ಟಿದ್ದಾಳೆ. ಕ್ಷತ್ರಿಯ ನಾನು, ನನ್ನದು ಕ್ಷಾತ್ರ ಧರ್ಮ ಅಂತ ರಾಮ ಹೇಳುವ ಮೊದಲೇ ಅವಳು ಉತ್ತರ ಕೊಟ್ಟಿದ್ದಾಳೆ, ಈಗಲ್ಲ ಅಂತ. ಈಗ ನೀನು ತಪಸ್ವಿ, ಈಗ ನೀನು ಕ್ಷತ್ರಿಯ ಅಲ್ಲ. ಆತ್ಮಾನಂ ನಿಯಮೈಸ್ತೈಸ್ತೈ ಕರ್ಷಯಿತ್ವಾ ಪ್ರಯತ್ನತಃ ಪ್ರಾಪ್ಯತೆ ನಿಪುಣೈರ್ಧರ್ಮೋ ನ ಸುಖಾಲ್ಲಭ್ಯತೆ ಸುಖಂ. ನಿಯಮಗಳನ್ನು ಹಾಕಿಕೊಂಡು ತನ್ನನ್ನು ನಿಯಮಬದ್ಧನನ್ನಾಗಿಸಿಕೊಳ್ತಾ ದೇಹ ಮನಸ್ಸು ಇಂದ್ರಿಯಗಳನ್ನು ದಂಡನೆಗೆ ಒಳಪಡಿಸಿ ಪಡೆದುಕೊಳ್ಳುವ ಪುಣ್ಯ ಇದೆಯಲ್ಲ, ಅದಕ್ಕೆ ನೈಪುಣ್ಯ ಬೇಕು, ನಿಪುಣರಿಗೆ ಮಾತ್ರ ಸಿಗತ್ತೆ ಅದು. ಅಂಥದ್ದರಿಂದ ಸುಖ ಸಿಗತ್ತೆ. ನ ಸುಖಾಲಭ್ಯತೆ ಸುಖಂ. ಅದನ್ನು ಬಿಟ್ಟು ಭೋಗಗಳಿಂದ ಸುಖ ಸಿಗೋಲ್ಲ. ಹಾಗಾಗಿ ನಿತ್ಯಂ ಶುಚಿಮತಿ ಸೌಮ್ಯ ಚರಧರ್ಮಂ ತಪೋವನೆ. ಹಾಗಾಗಿ ಶುದ್ಧವಾದ ಮನಸ್ಸಿನಿಂದ ತಪೋವನದಲ್ಲಿ ಧರ್ಮಾಚರಣೆ ನಡೆಸು ಅಂತ ಹೇಳ್ತಾಳೆ ಸೀತೆ. ಸುತೀಕ್ಷ್ಣರು ಹೇಳಲಿಲ್ಲ, ಶರಭಂಗರು ಹೇಳಲಿಲ್ಲ, ಭರದ್ವಾಜರು ಹೇಳಲಿಲ್ಲ, ವಸಿಷ್ಠರು ಹೇಳಲಿಲ್ಲ, ವಾಮದೇವರು ಹೇಳಲಿಲ್ಲ, ಸಿಕ್ಕ ಯಾರೂ ಹೇಳಲಿಲ್ಲ. ಸೀತೆ ಹೇಳಿದಳು, ನಿತ್ಯಂ ಶುಚಿಮತಿ ಸೌಮ್ಯ ಚರಧರ್ಮಂ ತಪೋವನೆ. ಶುದ್ಧವಾದ ಮನಸ್ಸಿನಿಂದ ತಪೋವನದಲ್ಲಿ ಧರ್ಮಾಚರಣೆ ಮಾಡು. ಇದಲ್ಲ. ಸರ್ವಂ ಹಿ ವಿದಿತಂ ತುಭ್ಯಂ ತ್ರೈಲೋಕ್ಯಮಪಿ ತತ್ವತಃ. ಇದೆಲ್ಲ ನಿನಗೆ ತಿಳಿದಿಲ್ಲ ಅಂತ ಅಲ್ಲ, 3 ಲೋಕದಲ್ಲಿರುವ ಎಲ್ಲವೂ ನಿನಗೆ ಗೊತ್ತಿದೆ. ಸರ್ವಜ್ಞ ನೀನು ಅಂತ ನಿನಗೆ ಯಾವುದೋ ಒಂದು ಗೊತ್ತಿಲ್ಲ ಅಂತೇನೂ ಅಲ್ಲ. ಆದರೆ ಸ್ತ್ರೀ ಚಾಪಲಾದೇತದುದಾಹೃತಮ್ಮೆ ಧರ್ಮಂಚ ವಕ್ತುಂ ತವಕಃ ಸಮರ್ಥ. ಸ್ತ್ರೀ ಚಾಪಲ್ಯದಿಂದ ಇಷ್ಟು ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದೆ. ನಿನಗೆ ಧರ್ಮ ಹೇಳುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಹಾಗಾಗಿ ವಿಚಾರ್ಯ ಬುದ್ಧಿಯ ಯೋಚಿಸಿ ನೋಡು ಯಾವುದು ಸರಿ ಅಂತ. ಸಹಾನುಜೇನ ತಮ್ಮರೊಡನೆಯೂ ಚರ್ಚೆ ಮಾಡು. ಯದ್ರೋಚತೆ ತತ್ಕುರು ಮಾ ಚಿರುಯಿಣ. ಯಾವುದು ಸರಿ ಅಂತ ಅನ್ನಿಸತ್ತೋ ಅದನ್ನು ಕೂಡಲೇ ಮಾಡಿ ಮುಗಿಸು. ಇದ ಅಂತ ನಿರ್ಣಯಿಸು. ಕಾಲ ಕಳಿಬೇಡ, ಅದು ಮುಗಿದೋಗಲಿ, ಅದು ಯಾವುದೋ ಅದು ಅಂತ ಹೇಳ್ತಾಳೆ. ಕಾಂತಾ ಸಂಹಿತೆ ಅಂತ ಹೆಸರು ಇದಕ್ಕೆ. ಪ್ರಭು ಸಂಹಿತೆ, ಮಿತ್ರ ಸಂಹಿತೆ, ಕಾಂತಾ ಸಂಹಿತೆ ಅಂತ ಬುದ್ಧಿ ಹೇಳುವ ವಿಷಯಕ್ಕೆ 3 ಹೇಳ್ತಾರೆ.
ಪ್ರಭು ಸಂಹಿತೆ ಅಂದರೆ ಆದೇಶ, ನೀನು ಹೀಗೆ ಇರಬೇಕು, ಹೀಗೆ ಮಾಡಬೇಕು, ರಾಜ ಆದೇಶ ನೀಡಿದಂತೆ. ಮಿತ್ರ ಸಂಹಿತೆ ಅಂದರೆ ಗೆಳೆಯ ನುಡಿದಂತೆ. ಗೆಳೆಯ ನುಡಿಯುವಲ್ಲಿ ಹೀಗೆ ಮಾಡು ಅಂತ ಹೇಳೋದಿಲ್ಲ, ಯಾವುದು ಒಳಿತಾದದ್ದು ಅಂತ ಅವನು ಎದುರಿಗೆ ಬಿಚ್ಚಿ ಇಡುತ್ತಾನೆ, ನಿರೂಪಿಸ್ತಾನೆ. ಮೂರನೆಯದ್ದು ಕಾಂತಾ ಸಂಹಿತೆ, ಹೆಂಡತಿ ಹೇಳೋದು. ಅದು ಹೇಗೆ ಅಂದರೆ ಅಲ್ಲಿ ಆದೇಶ ಇಲ್ಲ, ನಿನಗೆ ಬಿಟ್ಟಿದ್ದು ಅಂತ ಎರಡನ್ನ ಎತ್ತಿ ಹೇಳೋದು ಅಲ್ಲ, ಆದರೆ ಅವಳು ಒಪ್ಪಿಸ್ತಾಳೆ ಅಂತ. ಅದಕ್ಕೆ ಕಾಂತಾ ಸಂಹಿತೆ ಅಂತ ಹೆಸರು ಆ ವಿಧಾನಕ್ಕೆ. ಸೀತೆ ಹೇಳಿದ್ಲು ಇಷ್ಟನ್ನ ರಾಮನಿಗೆ. ಬಹಳ ಕಡಿಮೆ ಮಾತಾಡಿದ್ದು ಸೀತೆ ರಾಮಾಯಣದಲ್ಲಿ. ನಾವು ನೋಡಿದೆ ಅನಸೂಯೆ ಜೊತೆಗೆ ಅವಳು ಮಾತನಾಡುವಾಗ ಹೇಗೆ ಮಾತಾಡ್ತಾಳೆ ಅಂತ. ಯಾಕೆಂದರೆ ಸೀತೆ ಹೇಗೆ ಮಾತಾಡ್ತಾಳೆ ಅಂತ ಅನಸೂಯ ಬಾಯಲ್ಲಿ ಕೇಳಿದ್ವಿ. ಎಷ್ಟು ಮೃದುವಾಗಿ, ಎಷ್ಟು ಮಧುರವಾಗಿ, ಅಕ್ಷರಗಳನ್ನು ವ್ಯವಸ್ಥಿತವಾಗಿ ಉಚ್ಚರಿಸ್ತಾ ಮಾತಾಡ್ತಾಳೆ. ಅದರ ಜೊತೆಗೆ ಇಲ್ಲಿ ಕಾಣಿಸುತ್ತೆ ಅವಳ ಆಳ ಎಷ್ಟು ಅಂತ, ಅವಳ ತಜ್ಞತೆ ಎಷ್ಟು, ಧರ್ಮಾಧರ್ಮಗಳ ಕುರಿತು ಅವಳ ವಿಚಾರಧಾರೆ ಎಂಥದ್ದು ಅನ್ನೋದು ಗೊತ್ತಾಗತ್ತೆ ಅಂತ. ಮತ್ತು ಸೀತೆ ಆಡುವ ಇಷ್ಟು ಮಾತುಗಳಿವೆಯಲ್ಲ, ಇಲ್ಲೇ ರಾಮಾಯಣ ಇರೋದು. ಇದಕ್ಕೆ ರಾಮ ಒಪ್ಪಿಕೊಂಡು ಬಿಟ್ಟಿದ್ರೆ ಮತ್ತು ರಾಮಾಯಣ ಇರ್ತಿರಲಿಲ್ಲ, ಏನೂ ನಡೀತಾ ಇರ್ತಿರಲಿಲ್ಲ. ಏನು ನಡೀತಾ ಇರಲಿಲ್ಲ ಅಂದರೆ ಸೀತಾಪಹರಣ ಇರಲಿಲ್ಲ, ತನ್ನಿಮಿತ್ತವಾದ ಸೀತಾ ಪರಿತ್ಯಾಗವೂ ಇರ್ತಿರಲಿಲ್ಲ. ಕಷ್ಟಪಟ್ಟಿದ್ದು ಕೊನೆಗೂ ಸೀತೆ ಅಲ್ವಾ, ಅಪಹರಣದಲ್ಲಾಗಲಿ ಪರಿತ್ಯಾಗದಲ್ಲಾಗಲಿ, ಮತ್ತೆಲ್ಲ ಚೆನ್ನಾಗೇ ಇದ್ದರು. ಆದರೆ ಹಾಗಾಯ್ತಾ? ಹಾಗಾಗಲಿಲ್ಲ. ಆದರೆ ಸೀತೆ ಹೇಳಬೇಕಾದ್ದನ್ನು ಹೇಳುವ ಹಂತದಲ್ಲಿ ಅವಳೇನನ್ನೂ ನುಂಗಲಿಲ್ಲ. ಮತ್ತು ಅಷ್ಟು ಮುಕ್ತತೆ ಈ ಸಂವಾದಕ್ಕೆ, ಈ ಸಂಭಾಷಣೆಯಲ್ಲಿ ಕಾಣಿಸೋದಷ್ಟು ಮುಕ್ತತೆ ಅಂತ. ರಾಮನಿಗೂ ಹೇಳಬಲ್ಲಳವಳು ಅಂತ, ಇದು ಸರಿಯಲ್ಲ ಅಂತ. ಅವಳು ಅಷ್ಟು ಹೇಳಿದಾಗ ಬಾಯಿ ಮುಚ್ಚು ಅಂತ ಅಲ್ಲ ಅಂತ. ಭಾಳ ಕಾಲ ಇತ್ತಲ್ಲ ಅಭ್ಯಾಸ, ಅಡುಗೆ ಮನೆಗೆ ಹೋಗು ಅಂತ. ಈಗೆಲ್ಲ ಹೋಯ್ತು ಬಿಡಿ. ನಿನಗೇನು ಗೊತ್ತಾಗತ್ತೆ, ಅಡುಗೆ ಮನೆಗೆ ಹೋಗು ಅಂತ ಹೇಳುವ ಕಾಲ ಇತ್ತು. ನಾವು ಮಾಡದೇ ಇದ್ದರೂ ಕೇಳಿ ನೋಡಿ ಅಂತೂ ಮಾಡಿದ್ದೀವಲ್ಲ. ಆದರೆ ಅತ್ಯಂತ ಪ್ರಾಚೀನ ಕಾಲ ಹಾಗಿರಲಿಲ್ಲ ಅಂತ. ಸರಿ ಕಂಡಿದ್ದನ್ನು ಹೇಳಬಹುದಾಗಿತ್ತು, ಕೇಳ್ತಾ ಇದ್ದರು, ಅನುಸರಿಸ್ತಲೂ ಇದ್ದರು ಅಂತ. ರಾಮ ಕೇಳಿದ ಅಷ್ಟು ಮಾತನ್ನು ಆಡುವಾಗ ಮಧ್ಯ ಬಾಯಿ ಹಾಕಲಿಲ್ಲ. ನಮಗೆ ಹೀಗೆ ಸುಮ್ಮನಿರೋದಕ್ಕೆ ಬರೋದಿಲ್ಲ. ಯಾರಾದರೂ ಮಾತಾರಂಭ ಮಾಡಿದಾಗ ಎರಡು ವಾಕ್ಯ ಹೇಳ್ತಾ ಅದು ನಾನು ಅದಲ್ಲ ಅಂತ ಶುರು ಮಾಡ್ಕೊಳ್ತೀವಿ. ನಾನು ಹಂಗಲ್ಲ ಹೇಳಿದ್ದು, ಅಲ್ಲಿ ನಾನೇನು ಹೇಳ್ತೀನಿ ಸ್ವಲ್ಪ ಕೇಳ್ಕೊ ಅಂತ ಅವ್ರು ಹೇಳ್ತಿರ್ತಾರೆ. ನಾನು ಮುಗಿಲಿ ನಾನೇನು ಹೇಳ್ತೀನಿ ಅಂತ ಇಲ್ಲಿ ನನಗೆ ಗೊತ್ತಾಗಿದೆ. ನೀ ಏನು ಹೇಳೋಕೆ ಹೊರಟಿದ್ದಿ, ಎಲ್ಲಿಗೆ ತಗೊಂಡೋ ನಿಲ್ಲಿಸ್ತೀವಿ ಎಲ್ಲ ಗೊತ್ತಾಗಿದೆ, ಆದರೆ ಅದಲ್ಲ ಅಂತಲೇ ಇಲ್ಲಿಗೆ ಇಬ್ಬರದ್ದು ಧ್ವನಿ ಏರ್ತಾ ಹೋಗುತ್ತೆ ಇಷ್ಟ ಆಗ್ತಾ ಇದ್ದ ಹಾಗೆ. ಆದರೆ ಏನನ್ನ ಹೇಳೋದಕ್ಕೆ ಹೊರಟಿದಾರೋ ಅಷ್ಟನ್ನೂ ಹೇಳೋದಕ್ಕೆ ಬಿಟ್ಟು ಅದಷ್ಟೂ ಮುಗಿದ ಮೇಲೆ ಕೇಳಿಸಿಕೊಂಡು ಆಮೇಲೆ ಉತ್ತರಿಸೋದಿದೆಯಲ್ಲ, ಅದು ಕ್ರಮ, ಮಾತಿನ ಕ್ರಮ ಅದು. ವಾಕ್ಯಮೇತತ್ತು ವೈದೇಹ್ಯ ವ್ಯಾಹೃತಂ ಭರ್ತೃಭಕ್ತಯ ಶ್ರುತ್ವ ಧರ್ಮೇ ಸ್ಥಿತೋ ರಾಮ ಪ್ರತ್ಯುವಾಚಾತ್ ಸಮೈಚ್ಛಿಲಿ. ಸೀತೆ ಭರ್ತೃಭಕ್ತಿಯಿಂದ ಹೇಳಿದ್ಲಂತೆ. ಅಂದರೆ ಭಕ್ತಿ ಅಂದರೆ ಪ್ರೀತಿ ಅಂತ. ರಾಮನ ಮೇಲಿನ ಅನುರಾಗದಿಂದ ಈ ಮಾತನ್ನು ಹೇಳಿದ್ದು. ರಾಮ ಉತ್ತರಿಸಿದನಂತೆ, ಶುತ್ವಾ ಧರ್ಮೇ ಸ್ಥಿತೋ ರಾಮ. ಉತ್ತರ ಕೊಟ್ಟ ರಾಮ ಯಾರು ಅಂತ ಅಂದರೆ ಧರ್ಮದಲ್ಲಿ ನೆಲೆ ನಿಂತ ರಾಮ ಉತ್ತರ ಕೊಟ್ಟ. ಸೀತೆ ಪ್ರೀತಿಯಿಂದ ಹೇಳಿದಳು, ರಾಮ ಧರ್ಮದ ಉತ್ತರವನ್ನು ಕೊಟ್ಟ. ಕೊನೆವರೆಗೂ ಇದೇ ವಿಷಯ, ಪ್ರೀತಿಯ ಧರ್ಮವ ಅಂತಲೇ ಕಾಡಿದ್ದಲ್ಲಿ. ಜನ ಇವತ್ತು ಬೇರೆ ಥರ ವ್ಯಾಖ್ಯಾನಿಸಿದರು ಅದನ್ನು. ನನ್ನ ಸೀತಾಪರಿತ್ಯಾಗದ ಬಗ್ಗೆ ಹೇಳ್ತಾ ಇರೋದು. ಸೀತಾಪರಿತ್ಯಾಗದ ಹೊತ್ತಿನಲ್ಲಿ
ರಾಮನ ತಕ್ಕಡಿಯಲ್ಲಿದ್ದ ಎರಡು ವಸ್ತು ಯಾವುದು ತೂಗುತ್ತಾ ಇದ್ದಿದ್ದು? ಪ್ರೀತಿಯ ಧರ್ಮವ ಅಂತ, ಪತ್ನಿ ಪ್ರೀತಿಯ ರಾಜಧರ್ಮವ ಅಂತ. ಅವನ ಆಯ್ಕೆ ಯಾವಾಗಲೂ ಧರ್ಮ. ಅದರ ತೂಕ ಹೆಚ್ಚಾಯಿತು. ಕವಿ ಇಲ್ಲಿ ಹೇಳ್ತಾರೆ ನೋಡಿ, ಇಬ್ಬರ ನಿಲುವುಗಳೇನು, ಇಬ್ಬರು ಯಾವುದನ್ನು ಮುಖ್ಯವಾಗಿ ಇಟ್ಕೊಂಡು ಹೋಗ್ತಾ ಇದ್ರು ಅಂತ. ಅವಳು ಭರ್ತೃ ಭಕ್ತಯ ಪ್ರೀತಿಯ ಕಾರಣಕ್ಕೆ ಮಾತನಾಡಿದರೆ, ಪ್ರೀತಿಯ ಕಾರಣಕ್ಕೆ ಆದರೆ ಅವನು ಒಪ್ಕೊಳ್ಬೇಕು. ಅದನ್ನು ಯಾಕೆ ಒಪ್ಕೊಳ್ಬೇಕು? ಯಾರಿಗೂ ಗೊತ್ತಾಗತ್ತೆ ರಾಕ್ಷಸರ ಜೊತೆಗೆ ಒಂದು ದ್ವೇಷ ಆರಂಭ ಆದರೆ ಅದರ ಪರಿಣಾಮವನ್ನು ಸೀತೆ ಅನುಭವಿಸಬೇಕಾಗತ್ತೆ ಅನ್ನೋದನ್ನು ಸೀತೆಯ ಪ್ರಸಂಗ ನಡೆದ ಆಮೇಲೆ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ, ಆವಾಗಲೇ ಗೊತ್ತಾಗತ್ತೆ. ಚಿತ್ರಕೂಟದಲ್ಲಿ ವೃದ್ಧ ಕುಲಪತಿಗಳು ಹೇಳಿದರು, ಹೆಂಡತಿಯನ್ನು ಕರೆದುಕೊಂಡು ಈ ರಾಕ್ಷಸರಿರುವ ಕಾಡಲ್ಲಿ ಓಡಾಡೋದು ಸುಲಭದ್ದಲ್ಲ ಅಂತ ಹೇಳಿದರು. ಅಪಾಯ ಅಲ್ಲಿಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲದ್ದಲ್ಲ ಅಂತ ರಾಮನಿಗೆ. ಆದರೆ ಏನು ಮಾಡೋದು? ಶ್ರುತ್ವ ಧರ್ಮೇ ಸ್ಥಿತೋ ರಾಮ. ಅವನೇನೂ ಮಾಡುವಂತಿಲ್ಲ, ಅವನು ಧರ್ಮಕ್ಕೆ ಕಟ್ಟು ಬಿದ್ದಿದ್ದಾನೆ. ರಾಮ ಹೇಳ್ತಾನೆ, ಹಿತಮುಕ್ತಂತ್ವಯಾ ದೇವಿ, ನೀನು ಹೇಳಿದ್ದು ಹಿತದ ಮಾತೆ. ಸ್ನಿಗ್ಧಯ ಸದೃಶಂ ವಚಃ, ನೀನು ಆಡಿದ್ದು ನಿನಗೆ ಅನುರೂಪವಾದ ಮಾತೆ, ಅಂದರೆ ನೀನು ಆಡಬೇಕಾದ ಮಾತೆ ಅದು. ಕುಲಂ ವ್ಯಪದಿಶಂತ್ಯಾಚ ಧರ್ಮಜ್ಞೆ ಜನಕಾತ್ಮಜೆ, ನೀನಾಡಿದ ಮಾತನ್ನು ಕೇಳಿದಾಗ ನಿನ್ನ ಕುಲದ ಹಿರಿಮೆ ಗೊತ್ತಾಗ್ತಾ ಇದೆ ಅಂತ, ನಿನ್ನ ಕುಲದ ಹಿರಿಮೆ ಗೊತ್ತಾಗ್ತಾ ಇದೆ ಅಂತ. ಸೀತೆ ಭಯಗ್ರಸ್ತಳಾಗಿ ಮಾತಾಡಿಲ್ಲ, ಆತಂಕದಿಂದ ಮಾತಾಡಲಿಲ್ಲ. ನೀನು ಹಿಂಸೆಗೆ ಹೊರಟ್ರೆ, ಅವರೇನಾದರೂ ಮಾಡಿಬಿಟ್ರೆ ನಮಗೆ ಅಂತಲ್ಲ. ಯಾರೋ ಊರಲ್ಲೊಬ್ಬ ರೌಡಿ ಇರ್ತಾನೆ, ಅವನ ಜೊತೆಗೆ ಮನೆಯವ್ರಿಗೆ ಜಗಳ ಆದರೆ ಗಂಡಂಗೋ ಮಗಂಗೋ ತಾಯಂದಿರೋ ಹೆಂಡತಿಯರೋ ತಡೀತಾರೆ ಬೇಡ ಅಂತ. ಯಾಕೆ? ಅವನು ರೌಡಿ, ಅವನೇನಾದರೂ ಮಾಡಿಬಿಟ್ರೆ ಆತಂಕ. ಸೀತೆ ಆತಂಕದ ಮಾತಲ್ಲ ಆಡಿದ್ದು, ಆತಂಕ ಇಲ್ಲವೂ ಇಲ್ಲ ಅವಳಿಗೆ. ಅವಳಾಡಿದ್ದು ಯಾವುದನ್ನು ಅಂದರೆ, ಅವಳಾಡಿದ್ದು ಧರ್ಮವನ್ನೇ. ಈಗ ನೀನು ಏನಾಗಿದೆಯೋ ಈ ಧರ್ಮ ಲೋಪ ಆಗತ್ತೆ ಅಂತ. ಆ ಸಲಹೆ ಕೊಡೋದಕ್ಕೆ ರಾಮನ ಮೇಲಿನ ಪ್ರೀತಿ ಕಾರಣ ಅಂತ. ಸಲಹೆ ಕೊಡೋದಕ್ಕೆ ಪ್ರೀತಿ ಕಾರಣ. ಆದರೆ ಸಲಹೆ ಕೊಟ್ಟಿದ್ದು ನೀನು ಧರ್ಮಲೋಪದ ದೋಷಕ್ಕೆ ಗುರಿಯಾಗ್ತಿ ಅಂತ ಆರಂಭಿಸಿದ ಪೀಠಿಕೆ ಏನು? 3 ತರಹ ಆಸೆಯಿಂದ ಹುಟ್ಟುವ 3 ದೋಷಗಳು. ಅದರಲ್ಲೊಂದು ಹಿಂಸೆ. ಹಿಂಸೆಯ ದೋಷಕ್ಕೆ ನೀನು ಒಳಗಾದರೆ ಏನಾಗತ್ತೆ? ತಪಸ್ವಿಯಾಗಿದ್ದವ ನರಕಕ್ಕೆ ಹೋದನಲ್ಲ ಅಂತ ಪರಿಸ್ಥಿತಿ ಬರುತ್ತೆ ಅಂತ. ಹಾಗಾಗಿ ಅವಳು ಆತಂಕದಿಂದ ಮಾಡಬಾರದ್ದನ್ನು ಹೇಳಲಿಲ್ಲ, ಅವಳು ಧರ್ಮವನ್ನೇ ಹೇಳಿದಳು. ಅದನ್ನೇ ರಾಮ ಹೇಳಿದ, ಕುಲಂ ವ್ಯಪದಿಶಂತ್ಯಾಚ, ನಿನ್ನ ಮಾತುಗಳು ನಿನ್ನ ಕುಲದ ಮಹಿಮೆಯನ್ನು ಸಾರ್ತವೆ ಅಂತ. ಧರ್ಮಜ್ಞೆ ಜನಕಾತ್ಮಜೆ, ಸಂಬೋಧಿಸ್ತಾನೆ, ಧರ್ಮಜ್ಞಳು ನೀನು, ಜನಕನ ಕುವರಿ ಅಂತ. ಅಂದರೆ ಜನಕ ಅಂತವನು ಅಂತ. ಕಿಂತು ವಕ್ಷ್ಯಾಮ್ಯಹಂ ದೇವಿ ತ್ವಯೈವೋಕ್ತಮಿದಂ ವಚಃ, ನೀನೇ ಹಿಂದೊಮ್ಮೆ ಹೇಳಿದ ಮಾತನ್ನು ನಾನೀಗ ನಿನಗೆ ಹೇಳ್ತೀನಿ ಅಂತ ಹೇಳ್ತಾನೆ. ನೀನೇ ಹೇಳಿದ್ದು ಏನದು? ಕ್ಷತ್ರಿಯೈರ್ಧಾರ್ಯತೆ ಚಾಪೋ ನಾರ್ಥಶಬ್ದೋ ಭವೇದಿತಿ. ಕ್ಷತ್ರಿಯರು ಕೈಯಲ್ಲಿ ಆಯುಧ ಧರಿಸೋದು ಯಾಕೆ ಗೊತ್ತಾ? ಲೋಕದಲ್ಲಿ ಆರ್ತರು ಇರಬಾರದು ಅನ್ನುವ ಕಾರಣಕ್ಕೆ. ಆರ್ತ ಅನ್ನುವ ಶಬ್ದವೇ ಇರಬಾರದು. ಅಂದರೆ ಕಷ್ಟಕ್ಕೆ ಒಳಗಾದವ, ಪೀಡೆಗೆ ಒಳಗಾದವ, ತೊಂದರೆಗೆ ಒಳಗಾದವ ಅಂತ ಒಂದು ಶಬ್ದವೇ ಪ್ರಪಂಚದಲ್ಲಿರಬಾರದು. ತೊಂದರೆಗೆ ಒಳಗಾದ ವ್ಯಕ್ತಿ ಅಲ್ಲ, ತೊಂದರೆ ಅಲ್ಲ, ತೊಂದರೆ ಇದೆ ಅನ್ನೋದೇ ಇರಬಾರ್ದು ಜಗತ್ತಿನಲ್ಲಿ. ಅದಕ್ಕಾಗಿ ಕ್ಷತ್ರಿಯರು ಕೈಯಲ್ಲಿ ಆಯುಧ ಧರಿಸ್ತಾರೆ ಅಂತ ನೀನೇ ಹೇಳಿದ್ದೆ ಅಂತ. ಅವಳು ಯಾವಾಗ ಹೇಳಿದ್ಲು?
ಇಲ್ಲೆಲ್ಲೂ ಹೇಳಿಲ್ವಲ್ಲ, ನಮಗೆ ಮರ್ತೋಗಿದೆ, ರಾಮನಿಗೆ ನೆನಪಿದೆ. ಕಾಡು ಕಷ್ಟ, ಪ್ರಾಣಿಗಳಿರ್ತವೆ, ರಾಕ್ಷಸರಿರ್ತಾರೆ, ನೀನು ಸುಕುಮಾರ ದೇಹದವಳು, ಕುಸುಮ ಕೋಮಲೆ, ನೀನು ಕಾಡಿಗೆ ಬರಬೇಡ ಅಂತ ಹೇಳ್ದ ರಾಮ ಅಯೋಧ್ಯೆಯಲ್ಲಿ. ಆಗ ಕೇಳಿದ್ಲು, ಕೈಲಿ ಯಾಕೆ ಬಿಲ್ಲು ಹಿಡಿದಿದ್ದಿ ಅಂತ ಕೇಳಿದ್ಲು ಸೀತೆ. ನೀನು ಕೈಯಲ್ಲಿ ಬಿಲ್ಲು ಹಿಡಿದಿದ್ದು ಅಂಥವರ ನಾಶಕ್ಕಾಗಿಯೇ ಅಲ್ವಾ, ಮತ್ತೆ ಹೆಂಗೆ ಇದು, ಮತ್ತೆ ಹೇಗೆ ಇದು? ಭಾಳ ಜೋರಾಗಿ ಪ್ರಶ್ನೆ ಕೇಳಿದ್ಲು ಅಲ್ಲಿ. ನಮ್ಮ ಮನೆಯವರು ಗಂಡಸಿನ ಜೊತೆಗೇ ಮದುವೆ ಮಾಡಿದ್ದ ನನ್ನನ್ನು ಅಂತ ಕೇಳಿದ್ಲು. ಈಗ ನೆನಪಿಸ್ತಾನೆ ರಾಮ, ನೀನೇ ಹೇಳಿದ್ದಲ್ವ, ಕ್ಷತ್ರಿಯರ ಕೈಯಲ್ಲಿ ಆಯುಧ ಇರೋದು ಆರ್ತರಕ್ಷಣೆಗೆ ಅಂತ. ಈಗೇನಾಗಿದೆ? ನಾನು ಯಾಕೆ ಮಾತಾಡದೆ? ನಾನಾಗಿ ಹೋದ್ನಾ? ನಾನಾಗೆ ರಾಕ್ಷಸರ ಕೊಲ್ತೀನಿ ಅಂತ ಎಲ್ಲಾದರೂ ಹೊರಟ್ನಾ? ಇಲ್ಲ. ಮಾಂ ಸೀತೆ ಸ್ವಯಮಾಗಮ್ಯ ಶರಣ್ಯಾ ಶರಣಂಗತಾಃ. ಅವರಾಗಿ ನನ್ನ ಬಳಿಗೆ ಶರಣಾಗತರಾಗಿ ಬಂದರು. ಯಾರು? ಋಷಿಗಳು. ನೋಡಿದ್ವಲ್ಲ ನಾವು, ವಾನಪ್ರಸ್ಥರು, ವಾಲಕಿಲ್ಯರು, ಅಶಯ್ಯರು, ವಿಧ ವಿಧದ ತಪಸ್ವಿಗಳು ಅವರು ಬಂದರು. ಶರಣಂಗತಾಃ, ಶರಣಾಗತರಾಗಿ ಬಂದರು. ನಾನು ಕರೆಸಿದ್ದಲ್ಲ, ಯಾರು ಕಳಿಸಿದ್ದು ಅಲ್ಲ, ಸ್ವಯಮಾಗಮ್ಯ ಅವರಾಗಿಯೇ ಬಂದರು. ಶರಣ್ಯಾಹ, ಬಂದವರು ಯಾರು? ಅವರಿಗೆ ನಾವು ಶರಣಾಗಬೇಕು ಅಂಥವರು ನನಗೆ ಶರಣಾಗಿ ಬಂದರು. ತೇಚ ಆರ್ತಾಹ ದಂಡಕಾರಣ್ಯೇ ಮುನಯಃ ಸಂಶಿತವ್ರತಾಹ. ನಿಯಮಗಳನ್ನು ಹೇರಿಕೊಂಡು ದಂಡಕಾರಣ್ಯದಲ್ಲಿ ತಪಸ್ಸು ಮಾಡ್ತಾ ಇರುವ ಈ ಮುನಿಗಳು ಆರ್ತರಾಗಿದ್ದಾರೆ ಈಗ ಅಂತ. ಸೀತೆಯ ಮಾತೇನು? ಕ್ಷತ್ರಿಯೈರ್ಧಾರ್ಯತೆ ಚಾಪೋ ನಾರ್ಥ ಶಬ್ದೋ ಭವೇದಿತಿ. ಸರಿಯಾಗಿ ನಿಲ್ಲಿಸ್ತಾ ಇದ್ದಾನೆ. ಆರ್ತರ ರಕ್ಷಣೆಗಾಗಿ ಕೈಯಲ್ಲಿ ಆಯುಧ ಇರೋದು ಕ್ಷತ್ರಿಯರಿಗೆ ಅಂತ ಹೇಳಿದ್ಯಲ್ಲ, ಇವರೇ ಆರ್ತರು. ಈಗ ದಂಡಕಾರಣ್ಯವಾಸಿಗಳು ಆರ್ತರಾಗಿದ್ದಾರೆ. ಕಾಲೇ ಕಾಲೇ ವಸಂತೋ ಧರ್ಮ ನಿರತಾಹ ವನೇ ಮೂಲ ಫಲಾಶನಾಹ. ಇವರಿಗೆ ರಾಕ್ಷಸರಿಂದ ತೊಂದರೆ ಆಗುತ್ತಾ ಇದೆ. ರಾಕ್ಷಸರಿಂದ ತೊಂದರೆ ಆಗ್ತಾ ಇರೋದು ಎರಡು ಗುಂಪಿನ ನಡುವಿನ ಕದನ ಅಲ್ಲ. ಎರಡು ಗುಂಪಿನ ನಡುವೆ ದ್ವೇಷ ಇದೆ. ದ್ವೇಷದಿಂದಾಗಿ ಇಬ್ಬರು ಹೊಡ್ಕೊಳ್ತಾರೆ ಅಂತ ಇರುತ್ತಲ್ಲ, ಅದಲ್ಲ ಇದು. ಇದ್ಯಾವುದು? ವಸಂತೋ ಧರ್ಮ ನಿರತಾಹ. ಧರ್ಮದಲ್ಲಿ ನಿರತರಾಗಿ ಬದುಕ್ತಾ ಇದ್ದಾರೆ ಅವರು. ಎಲ್ಲಿ ಬದುಕ್ತಾ ಇದ್ದಾರೆ? ಕಾಡಿನಲ್ಲಿ. ಅಂದರೆ ಯಾರ ಜಾಗವನ್ನೂ ಅವರು ಅತಿಕ್ರಮಿಸಿ ಬದುಕ್ತಾ ಇಲ್ಲ, ಎಲ್ಲೋ ಕಾಡಲ್ಲಿ ಬದುಕ್ತಾ ಇದ್ದಾರೆ. ಅವರು ಬದುಕ್ತಾ ಇರುವ ಜಾಗಕ್ಕೆ ಅರ್ಜಿ ಹಾಕಿ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳಲ್ಲ ಅವರು, ತನ್ನದಲ್ಲ ಅಂತ. ಊರಿಗೆ ಬಂದಿಲ್ಲ ಅವರು, ನಾಡಿಗೆ ಬಂದಿಲ್ಲ ಅವರು. ಮೂಲ ಫಲಾಶನಾಹ. ಕಾಡಲ್ಲಿ ತನ್ನಷ್ಟಕ್ಕೆ ಸಿಗುವ ಗಡ್ಡೆಗಣಸುಗಳನ್ನು ತಿಂದು ಬದುಕ್ತಾ ಇದ್ದಾರೆ. ಆಹಾರ ಧಾನ್ಯವನ್ನು ಸಂಪಾದಿಸ್ತಾ ಇಲ್ಲ, ಒಂದು ವೃತ್ತಿ ಮಾಡ್ತಾ ಇಲ್ಲ, ಹಣ ಸಂಪಾದಿಸ್ತಾ ಇಲ್ಲ. ಅಂದರೆ ಜಗತ್ತಿನಲ್ಲಿ ಯಾರಿಗೂ ತೊಡಕಾಗದಂತೆ ತಮ್ಮಷ್ಟಕ್ಕೆ ಬದುಕ್ತಾ ಇದ್ದಾರೆ ಅವರು. ಅಂದರೆ ಅವರಿಂದಾಗಿ ಯಾರಿಗೂ ಸಮಸ್ಯೆ ಇಲ್ಲ. ಯಾರಿಗೋ ಇಬ್ಬರಿಗೆ ಜಗಳ ಆದರೆ ಆಮೇಲೆ ನ್ಯಾಯ ತೀರ್ಮಾನ ಮಾಡಬೇಕಾಗತ್ತೆ. ಅವನು ಹೊಡೆದ, ಆದರೆ ಅವನು ಹೊಡೆಯೋದಕ್ಕೆ ಇವನಲ್ಲೇನೋ ಒಂದು ತಪ್ಪಿದ್ರೆ ಅಂತ ಬರುತ್ತಲ್ಲ, ಅಂಥದ್ದೇನೂ ಇಲ್ಲ ಅಂತ. ವಿನಾಕಾರಣ ಅವರ ಮೇಲೆ ಹಿಂಸೆ ಆಗುತ್ತಾ ಇದೆ. ನ ಲಭಂತೆ ಸುಖಂ ಭೀತಾಹ ರಾಕ್ಷಸೈ ಕ್ರೂರ ಕರ್ಮಭಿ. ಅವರಿಗೆ ನೆಮ್ಮದಿಯೇ ಇಲ್ಲ ಆಗಿಬಿಟ್ಟಿದೆ. ಯಾಕೆ? ರಾಕ್ಷಸರ ಕಾರಣಕ್ಕಾಗಿ. ಕಾಲೇ ಕಾಲೇ ಚ ನಿರತ ನಿಯಮೈರ್ ವಿವಿಧೈರ್ವನೆ. ಯಾವ್ಯಾವುದೋ ಕಾಲ, ಇಷ್ಟು ಸನ್ನಿವೇಶ, ಈ ನಿಯಮ ಅಂತ ಅವರಷ್ಟಕ್ಕೆ ಅವ್ರು ಮಾಡ್ಕೊಳ್ತಾ ಇದ್ದಾರೆ ತಪಸ್ಸನ್ನು. ಇಷ್ಟು ಕಾಲ ಬರೀ ನೀರು ಕುಡಿತೇನೆ, ಇಷ್ಟು ಕಾಲ ಬರೀ ಎಲೆ ತಿಂತೇನೆ, ಇಷ್ಟು ಕಾಲ ನೀರಿನಲ್ಲಿ ಮುಳುಗಿ ತಪಸ್ಸು ಮಾಡ್ತೇನೆ, ಏನೇನೋ ನಿಯಮ ಹಾಕ್ಕೊಂಡು ಅವರಷ್ಟಕ್ಕೆ ಅವರ ಸಾಧನೆಯಲ್ಲಿ ಮುಳುಗಿದ್ದಾರೆ. ಆದರೆ ಭಕ್ಷಂತೆ ರಾಕ್ಷಸೈರ್ ಭೀಮೈಹಿ
ನರಮಾಂಸೋಪಜೀವಿಭಿ, ಮನುಷ್ಯರ ಮಾಂಸವನ್ನು ಹರಿದು ತಿನ್ನುವ ರಾಕ್ಷಸರು ಇಂಥವರನ್ನು ಬಂದು ತಿಂತಾ ಇದ್ದಾರೆ. ಅಂಥವರು ಬಂದರು ನನ್ನ ಬಳಿಗೆ. ನೀನು ನೋಡಿದೆಯಲ್ಲ, ಅಸ್ಮಾನಭ್ಯಪವದ್ಯೇತಿ ಮಾಮೂಚುರ್ದ್ವಿಜ ಸತ್ತಮಾಹ, ನಮ್ಮನ್ನು ಕಾಪಾಡು ಅಂತ ಬಂದು ಕೇಳಿಕೊಂಡ್ರು. ಅವರ ಕಾಲು ಹಿಡಿದು ನಾನು ಅವರಿಗೆ ಉತ್ತರಿಸಿದೆ ನಿನ್ನೆದುರಿಗೆ, ಪ್ರಸೀದಂತು ಭವಂತೋ ಮೇ ಹ್ರೀರೇಶಾ ಹಿಮಮಾತುಲ ಯದೀದೃಶೈರಹಂ ವಿಪ್ರೇರುಪಸ್ಥೇಯೈರುಪಸ್ಥಿತಃ. ಕರುಣೆ ತೋರಬೇಕು ನನ್ನ ಮೇಲೆ, ನಾಚಿಕೆ ಅನ್ನಿಸ್ತಾ ಇದೆ ನನಗೆ. ಯಾಕೆ? ನಮ್ಮನ್ನು ಕಾಪಾಡಿ ಅಂತ ನಿಮ್ಮ ಕಾಲಿಗೆ ಬೀಳಬೇಕಾಗಿತ್ತು, ನೀವು ಬಂದು ನನ್ನ ಬಳಿಗೆ ಬರುವಂತಾಗಿಬಿಡ್ತು. ನಾನೇನು ಮಾಡಬೇಕು ಅಂತ ಕೇಳಿದೆ. ಕಿಂಕರೋಮೀತಿ ಚಮಯ, ನಾನೇನು ಮಾಡಬೇಕು ಈಗ ನಿಮಗೆ ಅಂತ ಕೇಳಿದಾಗ ಹೇಳಿದ್ರು, ರಾಕ್ಷಸೈರ್ ದಂಡಕಾರಣ್ಯೇ ಬಹುಭಿಃ ಕಾಮರೂಪಿಭಿಃ ಅರ್ಧಿತಾಸ್ಮ ವೃಷಂ ರಾಮ ಭವಾನ್ನಸ್ತ್ರಾತುಮರ್ಹತಿ. ರಾಕ್ಷಸರ ಪೀಡೆ ನಮಗಾಗ್ತಾ ಇದೆಯಲ್ಲ, ಕಾಪಾಡುವ ಕೆಲಸ ನೀನು ಮಾಡಬೇಕು. ಅವ್ರು ಹೇಳಿದ್ದನ್ನು ಮತ್ತೊಮ್ಮೆ ಹೇಳ್ತಾನೆ, ಪುನರುಚ್ಚರಿಸ್ತಾನೆ ಅವನು. ಏನೆಲ್ಲ ಮಾಡ್ತಾರೆ ಅವರು? ಧೂಮಕಾಲೇಶು ಸಂಪ್ರಾಪ್ತ ಪರ್ವಕಾಲೇಶು ಚಾನಗ ಧರ್ಷಯಂತಿ ಸುದುರ್ಧರ್ಷ ರಾಕ್ಷಸ ಪಿಶಿತಾಶನ. ಯಾವುದೋ ಹೋಮದಲ್ಲಿ ಕುಳಿತಿರ್ತೀವಿ, ಯಾವುದೋ ಸಂಧ್ಯಾಕಾಲದಂತಹ ಪವಿತ್ರ ಸಂದರ್ಭ, ಯಾವುದೋ ಪರ್ವದ ಕಾಲ, ಆಗ ಜಪದಲ್ಲೋ ಸಮಾಧಿಯಲ್ಲೋ ಯಾವುದರಲ್ಲೋ ಮುಳುಗಿದ್ರೆ ಅವರು ಬಂದು ಹಿಂಸಿಸ್ತಾರೆ ಅಂತ. ನಿನ್ನನ್ನು ಬಿಟ್ಟು ಬೇರೆ ಗತಿ ಇಲ್ಲ ಅಂತ ಹೇಳಿದರು. ಭವಾನ್ನಃ ಪರಮಾಗತಿ. ಅದರ ಜೊತೆಗೆ ಹೇಳಿದ್ರವರು, ನಾವು ಕೊಲ್ಲಬಲ್ಲೆವು ಅವರನ್ನು. ಕಾಮಂ ತಪಃ ಪ್ರಭಾವೇಣ ಶಕ್ತಾ ಹಂತುಂ ನಿಶಾಚರಾನ್, ಅವರನ್ನು ತಪಸ್ಸಿನ ಪ್ರಭಾವದಿಂದ ನಾಶ ಮಾಡಬಲ್ಲೆವು. ಚಿರಾರ್ಜಿತಂತು ನೇಚ್ಛಾಮಸ್ತಪಃ ಖಂಡಯಿತುಂ ಮಯಂ. ತಪಸ್ಸಿನ ಶಕ್ತಿ ಇದೆಯಲ್ಲ, ಅದು ಸುಲಭಕ್ಕೆ ಬಂದಿಲ್ಲ. 2 ದಿನ 3 ದಿನದ ತಪಸ್ಸಿನಿಂದಾಗಿ ಸಿಕ್ಕ ಶಕ್ತಿ ಅಲ್ಲ ಇದು. ಬಹುಕಾಲದ, ಅಂದರೆ ಬಹು ದೀರ್ಘಕಾಲದ ಅತ್ಯಂತ ಕಠಿಣ ತಪಸ್ಸಿನಿಂದಾಗಿ ಸಿಕ್ಕ ತಪಶಕ್ತಿ ಇದು. ಅದನ್ನು ಕಳೆದುಕೊಳ್ಳೋದಕ್ಕೆ ಸಿದ್ಧರಿಲ್ಲ ನಾವು. ಅಂದರೆ ನಮ್ಮ ಪ್ರಾಣಕ್ಕಿಂತಲೂ ಹೆಚ್ಚಿನದ್ದು ಈ ತಪಶಕ್ತಿ ಅಂತ. ಈಗ ಸತ್ತರೆ ಮತ್ತೆ ಮುಂದಿನ ಜನ್ಮದಲ್ಲಿ ಈ ತಪಶಕ್ತಿಯೊಂದಿಗೆ ಮತ್ತೆ ತಪಸ್ಸು ಮಾಡಿ ಅದನ್ನು ಬೆಳೆಸಿಕೊಂಡೆವು. ಪ್ರಾಣ ದೊಡ್ಡದಲ್ಲ ನಮಗೆ, ಹಾಗಾಗಿ ತಪಶಕ್ತಿ ದೊಡ್ಡದು. ಅದನ್ನು ನಾವು ಖಾಲಿ ಮಾಡಿಕೊಳ್ಳಲಾರೆವು. ಶಪಿಸಿದರೆ ತಪಸ್ಸು ಖಾಲಿಯಾಗತ್ತೆ. ಅವನು ಕೊಂದಾನು. ಈಗ ಕೊಂದರೆ ತಪಶಕ್ತಿ ನಾಶ ಆಗಲಿಲ್ಲ, ಅದರಿಂದ ತಪಶಕ್ತಿ ಮುಂದುವರಿಯುತ್ತೆ ಜನ್ಮಾಂತರಕ್ಕೆ. ಅದನ್ನು ಕಳೆದುಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಕಷ್ಟದಿಂದ ಸಂಪಾದಿಸಿದ್ದು. ಎಷ್ಟು ಕಷ್ಟ ಅಂದರೆ ಎಷ್ಟೋ 1000 ವರ್ಷ, ಎಷ್ಟೆಲ್ಲ ದೇಹದಂಡನೆ ಮಾಡಿ ಆಸೆಗಳನ್ನೆಲ್ಲ ಬಲಿ ಕೊಟ್ಟು, ಉಣ್ಣದೆ ತಿನ್ನದೆ ಉಡದೆ ತಿರಗದೆ ಇಷ್ಟೆಲ್ಲ ಮಾಡಿದ್ದನ್ನು ನಾವು ಬಳಸಲಾರೆವು. ಹಾಗಾಗಿ ಅವರನ್ನು ಕೊಲ್ಲಬೇಕಾದದ್ದು ನೀನು. ರಕ್ಷಣಸ್ತಂ ಸಹಭ್ರಾತ್ರ ತ್ವನ್ನಾಥ ಹಿ ವಯಂ ವನೆ. ಕಾಡಲ್ಲಿರುವ ನಮಗೆ ನೀನೇ ಪ್ರಭು, ತಮ್ಮನೊಂದಿಗೆ ಸೇರಿ ಸಮ್ಮರಿಸು ಅಂತ ಕೇಳಿದ್ರು. ಆಗಲ್ವ ನಾನು ಪ್ರತಿಜ್ಞೆ ಮಾಡಿದ್ದು ಅಂತ ಕೇಳುತ್ತಾನೆ. ನೀನಿದ್ದೀಯಲ್ಲ, ಅವರು ಬಂದು ಹೀಗೆ ಹೇಳಿದಾಗ ನಾನು ಪ್ರತಿಜ್ಞೆ ಮಾಡಿದ್ದು ಅಂತ. ಅಂದರೆ ವಿನಾಕಾರಣ ರಾಕ್ಷಸರ ಮೇಲೆ ದ್ವೇಷ ಅಂತ ಸೀತೆ ಹೇಳಿದ್ಲಲ್ಲ, ನಾನಾಗಿ ಹೋಗಿಲ್ಲ ಅಂತ. ಹಾಗಂತ ನನ್ನ ಕರ್ತವ್ಯ ಆಗಿತ್ತದು, ಅದನ್ನು ಅವರು ನೆನಪಿಸಿದರು ಅಂತ. ಈಗ ಅವರಿಗೆ ಮಾತು ಕೊಟ್ಟಾಗಿದೆ, ಹೇಳಿಯಾಗಿದೆ. ಸಂಶ್ರುತ್ಯ ಚ ನಶಕ್ಷ್ಯಾಮಿ ಜೀವಮಾನ ಪ್ರತಿಶ್ರವಂ ಮುನೀನಾ ಮನ್ಯಥಾ ಕರ್ತುಂ. ಉಸಿರಿರುವವರೆಗೆ ಕೊಟ್ಟ ಮಾತಿನಿಂದ ಹಿಂದೆ ಬರಲಾರೆ. ಸತ್ಯಮಿಷ್ಟಂ ಹಿಮೇ ಸದಾ. ನನಗೆ ಅತ್ಯಂತ ಇಷ್ಟವಾದದ್ದು ಯಾವುದು ಅಂದರೆ ಕೊಟ್ಟ ಮಾತನ್ನು ನಡೆಸೋದು, ಸತ್ಯ.
ಸತ್ಯದಷ್ಟು ಇಷ್ಟವಾದದ್ದು ಪ್ರಿಯವಾದದ್ದು ನನಗೆ ಇನ್ಯಾವುದೂ ಇಲ್ಲ. ಅಪ್ಯಹಂ ಜೀವಿತಂ ಜಹ್ಯಾಂ ನತು ಪ್ರತಿಜ್ಞಾಂ ಸಂಶ್ರುತ್ಯ. ಪ್ರಾಣವನ್ನೇ ಬಿಟ್ಟೇನೋ ಮಾಡಿದ ಪ್ರತಿಜ್ಞೆ ಬಿಡಲಾರೆ. ತ್ವಾಂವಾ ಸೀತೆ, ನಿನ್ನನ್ನು ಬೇಕಾದರೂ ಬಿಟ್ಟೇನೋ ಮಾಡಿದ ಪ್ರತಿಜ್ಞೆ ಬಿಡಲಾರೆ. ಸಲಕ್ಷ್ಮಣಾಂ, ಲಕ್ಷ್ಮಣನನ್ನೂ ಬಿಟ್ಟೇನೋ ಆಡಿದ ಮಾತಿನಿಂದ ಹಿಂದೆ ಸರಿಯೋದಿಲ್ಲ. ಇದೆರಡೂ ನಡೆದಿದೆ. ಮುಂದೆ ಎರಡೂ ನಡೀತು. ರಾಜಧರ್ಮ ಪಾಲಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಸಿಂಹಾಸನ ಏರೋದು. ಈಗ ಸೀತೆ ಬಿಡುವ ವಿಷಯದಲ್ಲಿ ರಾಮ ಯಾವಾಗ ಮಾತು ಕೊಟ್ಟಿದ್ದ ಅಂದರೆ, ರಾಜಧರ್ಮವನ್ನು ಪಾಲಿಸ್ತೀನಿ ಅಂತ ಪ್ರಜೆಯ ಮಾತಿಗೆ ಬೆಲೆ ಕೊಡಲೇಬೇಕು. ಹಾಗಾಗಿ ಸೀತೆ ಬಿಟ್ಟ. ಅಲ್ಲಿ ಕಾಲಪುರುಷ ಬಂದಿದ್ದ, ಅವನಿಗೆ ಮಾತು ಕೊಟ್ಟಿದ್ದ, ಏಕಾಂತದಲ್ಲಿದ್ದಾಗ ಒಳಗೆ ಬಂದವನಿಗೆ ಖಂಡನ ಶಿಕ್ಷೆ ಕೊಡ್ತೀನಿ ಅಂತ. ಲಕ್ಷ್ಮಣನನ್ನೂ ಬಿಟ್ಟ. ಅಪ್ಯಹಂ ಜೀವಿತಂ ಜಹ್ಯಾಂ, ಇದನ್ನೂ ಹೌದು ಅಂತ. ಪ್ರಾಣವನ್ನೇ ಬಿಟ್ಟೇನೋ, ಆದರೆ ಆಡಿದ ಮಾತಿನಿಂದ ಹಿಂದೆ ಸರಿಯಲಾರೆ ಅಂತ ಹೇಳಿದ್ನಲ್ಲ, ಅದೂ ಆಯಿತು. ಈಗ ರಾಮ ಪ್ರಾಣ ಬಿಟ್ಟ ಅಂತ ಹೇಳಬಾರ್ದು. ಆದರೆ ರಾಮನಿಗೆ ಲಕ್ಷ್ಮಣನಿಗೆ ಮರಣದಂಡನೆ ಶಿಕ್ಷೆ ಕೊಡಬೇಕಾಯ್ತಲ್ಲ. ಆಗ ಆ ಶಿಕ್ಷೆ ಜಾರಿ ಮಾಡುವಾಗಲೇ ಗೊತ್ತು ರಾಮನಿಗೆ, ನಾನಿನ್ನು ಉಳಿಯಲಾರೆ ಅಂತ. ಲಕ್ಷ್ಮಣನನ್ನು ಪರಿತ್ಯಾಗ ಮಾಡಿದ ಮೇಲೆ ನಾನು ಉಳ್ಕೊಳ್ಳೋಲ್ಲ ಅಂತ ಗೊತ್ತು ರಾಮನಿಗೆ ಅಂತ ಗೊತ್ತಿದ್ದೇ ಲಕ್ಷ್ಮಣನಿಗೆ ಆ ಶಿಕ್ಷೆ ಜಾರಿ ಮಾಡಿದ್ದು. ಅಂದರೆ ನಾನು ಜೀವ ಬಿಡ್ತೇನೆ ಈಗ ಅಂತ, ಈ ಜನ್ಮ ಮುಗಿಸ್ತೇನೆ ಅಂತ, ಈ ಅವತಾರ ಮುಗಿಸ್ತೇನೆ ಅಂತ ಗೊತ್ತಿದ್ದರೂ ಕೊಟ್ಟ ಮಾತಿನಿಂದ ಹಿಂದೆ ಬರಲಿಲ್ಲ ಅಂತ. ತದವಶ್ಯಂ ಮಯಾ ಕಾರ್ಯಂ ಋಷೀಣಾಂ ಪರಿಪಾಲನಂ ಅನುಕ್ತೇನಾಪಿ ವೈದೇಹಿ ಪ್ರತಿಜ್ಞಾಯತು ಕಿಂ ಪುನಃ. ತಪಸ್ವಿಗಳ ಪಾಲನೆ ನಾನು ಪ್ರತಿಜ್ಞೆ ಮಾಡದೇ ಇದ್ದರೂ ಮಾಡಬೇಕಾಗಿತ್ತು. ನನ್ನ ಕರ್ತವ್ಯ ಅದು. ಯಾರು ಕಾಪಾಡಬೇಕು ಇವರನ್ನು? ಅವ್ರು ಹೇಳಿದ್ರಲ್ಲ, ವಿಷಯವಾಸಿನ, ನಿನ್ನ ದೇಶದಲ್ಲಿ ಬದುಕ್ತಾ ಇದ್ದೇವೆ ನಾವು ಅಂತ. ರಾಜನಾಗಿ, ರಾಜವಂಶೀಯನಾಗಿ ನನ್ನ ಕರ್ತವ್ಯ ಆಗಿತ್ತದು. ಈಗ ಅದರ ಜೊತೆಗೇನು ಸೇರಿಕೊಳ್ತು? ಪ್ರತಿಜ್ಞೆಯೂ ಸೇರಿಕೊಳ್ತು. ಹಾಗಾಗಿ ಈಗ ಅದನ್ನು ಬಿಡುವ ಪ್ರಶ್ನೆ ಇಲ್ಲ. ಮಮ ಸ್ನೇಹಾಚ್ಯ ಸೌಹಾರ್ದಾದಿದಮುಕ್ತಂ ತಯಾ ನಘೆ. ಹಾಗಂತ ನೀನು ಇದನ್ನು ಹೇಳಿದೆಯಲ್ಲ, ಅದನ್ನು ಯಾಕೆ ಹೇಳಿದೆ ಅಂತ ಗೊತ್ತು ನನಗೆ. ಸ್ನೇಹಾಚ್ಯ, ನನ್ನ ಮೇಲಿನ ಪ್ರೀತಿ ನಿನಗೆ ಮಾತನಾಡಿಸಿದೆ. ಸೌಹಾರ್ದಾತ್, ನನ್ನ ಬಗ್ಗೆ ಇರುವ ಮೈತ್ರಿಯ ಭಾವ ನಿನ್ನನ್ನು ಹೀಗೆ ಮಾತನಾಡಿಸಿದೆ. ಪರಿತುಷ್ಟೋಸ್ಮ್ಯಹಂ ಸೀತೆ, ನೀನು ಈ ಮಾತಾಡಿದೆಯಲ್ಲ, ಇದು ನನಗೆ ಬಹಳ ಸಂತೋಷ ಕೊಟ್ಟಿದೆ. ಬಹಳ ಸಂತೋಷ ಕೊಟ್ಟಿದೆ. ಯಾಕೆ? ಈ ಮಾತು ಬಹಳ ಚೆನ್ನಾಗಿದೆ. ನಹ್ಯನಿಷ್ಠೋನು ಶಿಷ್ಯತೆ. ಯಾರು ನಮಗೆ ಪ್ರಿಯರಲ್ಲವೋ ಅವರಿಗೆ ಒಳ್ಳೆ ಮಾತಾಡಲ್ಲ ನಾವು ಅಂತ. ಯಾರು ನಮಗೆ ಇಷ್ಟದವರಲ್ಲವೋ ಅವರಿಗೆ ಒಳ್ಳೆ ದಾರಿಗೆ ಅವರನ್ನು ಹಚ್ಚೋಕೆ ಹೋಗಲ್ಲ ಅಂತ. ನಮಗೇನು ಬಿಡು ಅಂತ ಇರುತ್ತೆ ಅಂತ, ಅವನ ಕರ್ಮ ಅವನು ಅನುಭವಿಸ್ತಾನೆ ಅಂತ. ಆದರೆ ನಮಗೆ ಪ್ರೀತಿ ಇದ್ದರೆ, ನಮ್ಮ ಇಷ್ಟದವರಾದರೆ, ಅಯ್ಯೋ ಹೀಗಾಗ್ಬಿಡತ್ತಲ್ಲ ಅಂತ ಆತಂಕ ಬರುತ್ತೆ. ತಪ್ಪು ಮಾಡಿಬಿಡ್ತಾನಲ್ಲ, ತಪ್ಪಿನಿಂದ ಏನೋ ಆಗತ್ತಲ್ಲ ಅಂತ ಸರಿದಾರಿಗೆ ತರೋದಕ್ಕೆ ಹೊರಡ್ತೀವಿ. ಯಾರನ್ನು ಸರಿದಾರಿ ತರೋದಕ್ಕೆ ಹೊರಡ್ತೀವಿ ಅಂದರೆ ಪ್ರೀತಿ ಇದ್ದಾಗ ಮಾತ್ರ. ಇಲ್ಲ ಅಂದರೆ ಆ ಕೆಲಸ ಮಾಡೋದಿಲ್ಲ. ನಹ್ಯನಿಷ್ಠ ಅನುಶಿಷ್ಯತೆ. ಇಷ್ಟವಲ್ಲದವನನ್ನು ಸರಿದಾರಿಗೆ ತರಿಸೋದಕ್ಕೆ ಯಾರೂ ಹೋಗೋದಿಲ್ಲ. ಹಾಗಾಗಿ ನಿನ್ನ ಮಾತು ನನಗೆ ಬಹಳ ಸಂತೋಷ ಕೊಟ್ಟಿದೆ ಅಂತಂದರೆ, ಈ ಮಾತಿದೆಯಲ್ಲ ಅದು ನನ್ನ ಮೇಲೆ ನಿನಗಿರುವ ಪ್ರೀತಿಯನ್ನು ಹೇಳಿತು ಅಂತ. ಸದೃಶಂಚಾನುರೂಪಂಚ ಕುಲಸ್ಯ ತವಚಾತ್ಮನಃ ಸಧರ್ಮಚಾರಿಣೀ ಮೇ ತ್ವಂ ಪ್ರಾಣೇಭ್ಯೋಪಿ ಗರೀಯಸಿ. ನಿನಗೆ ಸದೃಶವಾದ ಮಾತು, ನಿನಗೆ ಅನುರೂಪವಾದ ಮಾತು, ನಿನ್ನ ಕುಲಕ್ಕೆ ಹೊಂದುವ ಮಾತು, ನಿನಗೂ ಹೊಂದುವ ಮಾತು.
ಹಾಗಾಗಿ ನೀನು ನನಗೆ ಪ್ರಾಣಕ್ಕಿಂತ ಹೆಚ್ಚು ಅಂತ, ಪ್ರಾಣಕ್ಕಿಂತ ಹೆಚ್ಚು ಅಂತ ರಾಮ ಹೀಗೆ ಉತ್ತರಿಸ್ತಾನೆ. ಒಂದು ಸನ್ನಿವೇಶವನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಇದೆಯಲ್ಲ, ಅದು ಜೀವನದ ಯಶಸ್ಸು. ನಮಗೆ ಬರದೇ ಇರೋದು ಅದೇನೆ. ಸನ್ನಿವೇಶಗಳನ್ನು ನಿರ್ವಹಿಸೋದಕ್ಕೆ ಬರೋದಿಲ್ಲ. ನೀನಲ್ಲ ಅಂತ ಅಂದ ಕೂಡಲೇ ಮುಗೀತು, ಸಿಟ್ಟು ಬರುತ್ತೆ, ಬೇಜಾರಾದರೂ ಆಗತ್ತೆ ಮನಸ್ಸಿನೊಳಗೆ, ಹೊರಗಡೆ ವ್ಯಕ್ತಪಡಿಸ್ತೇ ಇದ್ದರು. ನನ್ನ ನಿಲುವನ್ನು ವಿರೋಧಿಸಿದರು, ನನ್ನ ನಡೆಯನ್ನು ವಿರೋಧಿಸಿದರು, ನಮ್ಮವರೇ ವಿರೋಧಿಸಿದರು, ಏನೆಲ್ಲ ಅನಿಸುತ್ತೆ, ಜಗಳ ಆಗತ್ತೆ, ಸಿಟ್ಟಾಗತ್ತೆ. ಆದರೆ ಇಬ್ಬರೂ ಎಷ್ಟು ಘನತೆಯಿಂದ ಸನ್ನಿವೇಶವನ್ನು ನಿರ್ವಹಿಸಿದರು ಅಂತ ಇದೇ ಶಬ್ದ ಇದಕ್ಕೆ. ಸನ್ನಿವೇಶವನ್ನು ಎಷ್ಟು ಘನತೆಯಿಂದ ನಿರ್ವಹಿಸಬಹುದು ಅಂತ ಇಬ್ಬರೂ ಹೇಳಬೇಕಾದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನೀನು ಮಾಡ್ತಾ ಇರೋದು ದುರ್ಬಲರಿಗೆ ಹುಟ್ಟುವಂತಹ ಆಸೆಯಿಂದ ಹುಟ್ಟುವ ಹಿಂಸೆಯ ಕಾರ್ಯ ಅಂತ ಅಷ್ಟು ಜೋರಾಗಿ ಹೇಳಿದಾಳೆ ಸೀತೆ. ಯಾವುದೋ ತಪಸ್ವಿಯ ಉದಾಹರಣೆ ಕೊಟ್ಟು, ಅಂದರೆ ಪ್ರಬುದ್ಧನಾಗಿ ನೀನು ಈ ಕೆಲಸ ಮಾಡ್ತಾ ಇಲ್ಲ, ಕೈಯಲ್ಲಿ ಆಯುಧ ಸಿಕ್ಕಿದೆಯಲ್ಲ, ನಿನ್ನನ್ನು ಅದು ಹಿಂಸೆಗೆ ಎಳಿತಾ ಇದೆ ಅನ್ನೋ ಮಾತಾಡಿದಾಳೆ. ಅಂದರೆ ಇದು ವ್ಯಕ್ತಿತ್ವದ ಮೇಲೆ ಕಾಮೆಂಟ್ ಮಾಡಿದಾಗಿದೆ. ಆದರೆ ಹಾಗನ್ನಿಸಿದೆಯಾ ಅಂದರೆ ಅನ್ನಿಸಿಲ್ಲ. ಅದರ ಆರಂಭ, ಅದರ ಅಂತ್ಯ ಎಷ್ಟು ಮೃದು ಮಧುರವಾಗಿತ್ತದು ಅಂತ. ಹೇಳಬೇಕಾದ್ದನ್ನು ಸುಸ್ಪಷ್ಟವಾಗಿ ಹೇಳಿಯೂ ಹರಟಾಗದಂತೆ ಅಂತ, ತಾಕದಂತೆ ಅಂತ. ಆದರೆ ಆರಂಭದಲ್ಲೇ ಹೇಳಿದ್ರಲ್ಲ, ಹೃದಯವಾಗಿ ಅಂತ, ಹೃದಯಕ್ಕೆ ತಲುಪತ್ತೆ ಅದು, ಹೃದಯಕ್ಕೆ ಚುಚ್ಚೋಲ್ಲ ಅದು. ಹೃದಯಕ್ಕೆ ತಲುಪಿದೆ ಮಾತು, ಚುಚ್ಚಿಲ್ಲ ಆ ಮಾತು. ಅದಕ್ಕೆ ಪ್ರತ್ಯುತ್ತರ ಕೊಡುವಾಗ ರಾಮ ಸ್ಪಷ್ಟವಾಗಿ ತನ್ನ ನಿಲುವನ್ನು ಹೇಳಿದ್ದಾನೆ. ಅದು ಎಷ್ಟು ಸ್ಪಷ್ಟ ಅಂದರೆ, ನಿನ್ನನ್ನಾದರೂ ಬಿಟ್ಟೇನು, ಕೊಟ್ಟ ಮಾತನ್ನು ಈಡೇರಿಸಿಯೇ ಸಿದ್ಧ ಅಂತ ಹೇಳಿದ್ದಾನೆ. ಆದರೆ ಅವಳಿಗದು ನೋವು ತರೋಲ್ಲ. ಎರಡು ತರಹ. ನಮ್ಮ ಅಭಿಪ್ರಾಯವನ್ನು ಹೇಳಬೇಕು ಅಂತಂದಾಗ ನಿಷ್ಠುರರಾಗುತ್ತೀವಿ. ಇಲ್ಲ, ಅವ್ರಿಗೆ ಹರ್ಟ್ ಆಗಿಬಿಡುತ್ತೆ, ನಿಷ್ಠುರವಾಗಿ ಮಾತಾಡೋಲ್ಲ ಅಂದರೆ ರಾಜಿ ಮಾಡ್ಕೋತೀವಿ. ಸತ್ಯದ ಜೊತೆಗೆ ನ್ಯಾಯದ ಜೊತೆಗೆ ರಾಜಿ ಮಾಡ್ಕೋತೀವಿ. ಈ ಎರಡಲ್ಲದ ದಾರಿ ಗೊತ್ತೇ ಇಲ್ಲ ನಮಗೆ ಅಂತ, ಎರಡಲ್ಲದ ದಾರಿ ಗೊತ್ತೇ ಇಲ್ಲ ನಮಗೆ ಅಂತ ಅದು ಕಾಣಿಸುತ್ತೆ ಅಂತ. ಇದು ಘನತೆಯಿಂದ ನಿರ್ವಹಿಸುವ ವಿಧಾನ ಸನ್ನಿವೇಶವನ್ನು. ಇಬ್ಬರೂ ಹೇಳಿದರಲ್ಲಿ ಇನ್ನೆಷ್ಟೋ ಅಂಶಗಳಿವೆ, ಹಲವು ಧರ್ಮಾಂಶಗಳಿವೆ, ಬದುಕಿಗೆ ಬೇಕಾದ ಅಂಶಗಳಿವೆ. ರಾಮಾಯಣ ಇರೋದಿಲ್ಲಿ. ರಾಮಾಯಣವನ್ನು ಕೇವಲ ರಾಮರಾವಣರ ಯುದ್ಧದಲ್ಲಿ ರಾಮ ಇಷ್ಟು ರಾಕ್ಷಸರನ್ನು ಕೊಂದ, ಅಷ್ಟು ರಾಕ್ಷಸರನ್ನು ಕೊಂದ ಅನ್ನುವಲ್ಲಿ ಅಲ್ಲ ರಾಮಾಯಣ ಇರೋದು. ರಾಮಾಯಣ ಇರೋದಿಲ್ಲಿ. ಹಾಗಂದ್ರೇನು? ಕೊಲ್ಲಲಿಲ್ವಾ? ಕೊಂದ. ನಮಗೇನು ಅಂತ, ನಮಗೇನು ಅಂತ, ನಮಗೆ ಬೇಕಾದ ರಾಮಾಯಣ ಇರೋದಿಲ್ಲಿ. ರಾಮನ ಅಯನ, ರಾಮನ ನಡೆ ಇದೆಯಲ್ಲ, ನಾವು ಸ್ವೀಕಾರ ಮಾಡಬೇಕಾದ ರಾಮನ ನಡೆ ಎಲ್ಲಿದೆ ಅಂದರೆ ಇಲ್ಲಿ ಅಂತ. ಯಾಕೆಂದರೆ ನಮಗೆ ರಾವಣರನ್ನೆಲ್ಲ ಕೊಲ್ಲೋಕ್ಕಾಗಲ್ಲ. ಆ ಪಾಠ ತಗೊಂಡು ಏನೂ ಮಾಡೋಕ್ಕಾಗಲ್ಲ ನಾವು. ನಮ್ಮ ಕಾಲದಲ್ಲಿ ಒಬ್ಬ ರಾವಣ ಇದ್ದ ಅಂತ ಅಂದ್ಕೊಳ್ಳಿ, ನಮಗೇನಾದರೂ ಮಾಡೋಕ್ಕಾಗತ್ತಾ? ದುಷ್ಟರನ್ನು ಕೊಂದು ಬಿಡಬೇಕು, ಹೋಗಿಬಿಡು, ಆಗೋಲ್ಲ. ಹಾಗಿದ್ರೆ ನಮಗೆ ರಾಮನ ಯಾವ ನಡೆ ಅಂತ ಅಂದರೆ ಇಂಥ ನಡೆಗಳು ಅಂತ, ಅತ್ಯಂತ ಅಂದರೆ ಅಲಕ್ಷಿತವಾದ, ಏನೂ ಅಲ್ಲ ಅಂತ ಅನ್ನಿಸಿಕೊಳ್ಳುವಂಥ ಒಂದು ನಡೆಗಳು ಅಂತ. ಅದಕ್ಕೆ ಕವಿ ಪದೇ ಪದೇ ಹೇಳ್ತಾ ಇರೋದು ನಾನು, ಕವಿ ಏನನ್ನು ಹೇಳಬೇಕು ಅನ್ನುವ ಅವರ ಮಾನದಂಡದ ಆ ಕ್ಲಾಸ್ಗಳಿವೆಯಲ್ಲ, ಯಾವ ಘಟನೆಯನ್ನು ನಾನು ಆಯ್ದುಕೊಳ್ಳಬೇಕು ರಾಮನ ಇಡೀ ಬದುಕಿನಲ್ಲಿ ಅಂತ ಒಂದು ವಾಲ್ಮೀಕಿಗಳು ನಿರ್ಣಯಿಸುವಾಗ ಡೈರಿ ಥರ ಬರೆದು ಬಿಡ್ಬೋದಾಗಿತ್ತು ಅವರು. ಅದನ್ನು ಕಾಣಿಸಿತ್ತು ಡೈರಿ ಥರ, ಪ್ರತಿದಿನ ಪ್ರತಿ ಕ್ಷಣ ಕಾಣಿಸಿತ್ತು. ಇವತ್ತು ಬೆಳಗ್ಗೆ ಸ್ವಲ್ಪ ತಡವಾಗಿದ್ದ ರಾಮ ಅಂತ ಶುರು ಮಾಡಿಕೊಂಡು ರಾತ್ರಿ ಎಷ್ಟೊತ್ತಿ ಮಲಗ್ದ, ಇಂತಿಂಥವ್ರು ಭೇಟಿ ಆಯಿತು ಅಂತ ಪ್ರತಿದಿನದ್ದು ಬರೆದಿಟ್ಟು ಬಿಡ್ಬೋದಾಗಿತ್ತು. ಕವಿ ಹಾಗೆ ಮಾಡಲಿಲ್ವಲ್ಲ. ಕವಿ ಆಯ್ದು ಕೊಟ್ಟರು ಅದರಲ್ಲಿ.
ಆಯ್ಕೆ ಮಾಡಿ ಕೊಟ್ಟರು. ಏನು ಆಯ್ಕೆ ಮಾಡಿಕೊಟ್ರು? ನಮಗೆ ಯಾವುದು ಬೇಕೋ ಅದನ್ನು ಕೊಟ್ಟರು ಅವರು. ರಾಮನ ಇತಿಹಾಸವನ್ನು, ಚರಿತ್ರೆಯನ್ನು ದಾಖಲಿಸೋದಕ್ಕಲ್ಲ ಹೊರಟಿದ್ದವರು. ಎಷ್ಟೋ ಘಟನೆಗಳನ್ನು ಹೇಳಿಯೇ ಇಲ್ಲ ಅನ್ನೋದೆಲ್ಲೋ ಗೊತ್ತಾಗುತ್ತೆ. ಯುವರಾಜ ಪಟ್ಟಾಭಿಷೇಕಕ್ಕೆ ಅಂತ ದಶರಥ ಪ್ರಜೆಗಳನ್ನು ಕೂರಿಸ್ಕೊಂಡು ರಾಮನನ್ನು ರಾಜನನ್ನಾಗಿಸಬೇಕು ಅಂತ ಅನಿಸಿದೆ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದರೆ ಪ್ರಜೆಗಳು ಹೇಳುವಾಗ ಹೇಳ್ತಾರೆ ಒಂದು ಮಾತು, ಶತ್ರುಗಳೊಡನೆ ಯುದ್ಧಕ್ಕೆ ಅಂತ ಹೊರಗೆ ಹೋದರೆ ಬಂದವನು ಮೊದಲಾಗಿ ನಮ್ಮ ಯೋಗಕ್ಷೇಮವನ್ನು ವಿಚಾರಿಸ್ತಾನೆ ಅಂತ. ವಿಜಯ ಯಾತ್ರೆ ಎಲ್ಲ ಮಾಡೋದವನು ಯಾರನ್ನು ಕೊಲ್ಲೋದಕ್ಕೆ ಹೋಗಿದ್ದ, ಯಾರು ಅಯೋಧ್ಯೆ ಶತ್ರುಗಳು, ಯಾವ್ಯಾವ ಯುದ್ಧ ಎಲ್ಲಿ ನಡೀತು, ಒಂದು ಸಾಲಿಲ್ಲ ರಾಮಾಯಣದಲ್ಲಿ. ಬೇಕಾಗಿಲ್ಲ, ಹೇಳಿಲ್ಲ ಕವಿ ಅಂಥದ್ದು ಎಷ್ಟೊನ್ನೋ, ವಾಲ್ಮೀಕಿಗಳಂಥವನ್ನು ಮುಟ್ಟಿಯೇ ಇಲ್ಲ. ಹಾಗಾಗಿ ಸಮಗ್ರ ರಾಮನನ್ನು ನಮ್ಮ ಕಣ್ಣೆದುರಿಗೆ ಕಟ್ಟಿಕೊಟ್ಟಿಲ್ಲ. ನಮಗೆ ಬುತ್ತಿಯಾಗಿ ಸಿಗುವ ರಾಮ ಯಾರೋ ಅಷ್ಟನ್ನು ಮಾತ್ರ ಕಟ್ಟಿಕೊಟ್ಟಿದ್ದಾರೆ ಅವರು. ಹಾಗೆ ಕಟ್ಟಿಕೊಡುವಾಗ ಈ ಘಟನೆಗಳೆಲ್ಲ ಇವೆಯಲ್ಲ, ಇವು ಸೇರಿವೆ. ದೌರ್ಭಾಗ್ಯ ಏನು ಅಂದರೆ ಇವುಗಳು ಮುಖ್ಯ ಅಂತ ಗೊತ್ತಾಗದೇ ಇರೋದರಿಂದ ಹೀಗೆಲ್ಲ ಒಂದು ಮಾತುಕತೆ ನಡೀತು ಅಂತಲೂ ಗೊತ್ತಾಗಿಲ್ಲ. ರಾಮಾಯಣವನ್ನು ಸಂಕ್ಷೇಪಿಸಿಯೋ ಇನ್ನೊಂದೋ ಮಾಡಿಯೋ ತಲೆಮಾರಿಂದ ತಲೆಮಾರಿಗೆ ತಲುಪಿಸ್ತಾ ಹೋಗುವಾಗ ಎಲ್ಲ ಘಟನೆಗಳನ್ನು ಕೈ ಬಿಟ್ಟಿದ್ದಾರೆ. ಅದರಲ್ಲಿ ಏನಿದೆ? ಸೀತೆ ರಾಕ್ಷಸರು ಕೊಲ್ಲೋದು ಬೇಡ ಅಂದ್ಲು, ರಾಮ ಕೊಲ್ತೀನಿ ಅಂದ. ಅದರಲ್ಲಿ ಏನಿದೆ ಅಂತ ಬಿಟ್ಟೋಯ್ತು ಅಂತ. ಅದು ಏನಿದೆ ಅಂತ ಬಿಟ್ಟೋಯ್ತು ಅಂತ. 14,000 ರಾಕ್ಷಸರನ್ನು, ಕರದೂಷಣರನ್ನು ಕೊಂದ, ಶೂರ್ಪಣಿಕೆಯ ಕಿವಿ ಮೂಗುಗಳನ್ನು ಕತ್ತರಿಸಿದ. ಈ ಕಥೆಯೆಲ್ಲ ಎಲ್ಲರಿಗೂ ಗೊತ್ತಾಯ್ತದು. ಕವಿ ಆಯ್ಕೆ ಮಾಡಿಕೊಟ್ರು, ಇಲ್ಲಿದೆ ನಿನಗೆ ಬೇಕಾದದ್ದು ಅಂತ. ನಮಗೆ ಅದನ್ನು ತೆಗೆದುಕೊಳ್ಬೇಕು ಅಂತ ಅನ್ನಿಸ್ಲಿಲ್ಲ ಅಂತ. ಬಾಳೆ ಎಲೆ ಮೇಲೆ ಎಲ್ಲ ಬಡಿಸಿದರು. ಬಡಿಸಿದ ಎಲ್ಲವೂ ನಮ್ಮ ಆರೋಗ್ಯಕ್ಕೆ ಬೇಕಾದದ್ದೇ. ಆದರೆ ನಮ್ಮ ಕೈ ಹೋಗೋದು ಯಾವುದರ ಮೇಲೆ? ನಮ್ಮ ನಾಲಿಗೆಗೆ ರುಚಿ ಯಾವುದೋ ಅದರ ಮೇಲೆ. ಹಾಗಲಕಾಯಿ ಇದ್ದರೆ ಕಹಿ, ನೆಲ್ಲಿಕಾಯಿ ಇದ್ದರೆ ಒಗರು ಆಗೋಲ್ಲ. ನಮ್ಮ ಅಭಿರುಚಿ, ನಮ್ಮ ರುಚಿ ಏನೋ ಅದನ್ನೇ ನಮ್ಮ ಮನಸ್ಸು ಮುಟ್ತಾ ಹೋಯಿತು. ಆದರೆ ಅವರ ಆಶಯ ಅದಲ್ಲ. ನಿನಗೆ ಬೇಕಾದದ್ದೇ ಇದೆಲ್ಲವೂ, ನಿನ್ನ ಅಭಿರುಚಿ ಆಗಬೇಕು, ಇದು ನಿನ್ನ ರುಚಿ ಆಗಬೇಕು ಅಂತ. ಆದರೆ ಅವುಗಳನ್ನು ಮುಟ್ಟದೇ ಹೋದ್ವಿ ನಾವು. ಮುಟ್ಟಬೇಕು ಅಂತಲೇ ಅದನ್ನು ಬರೆದಿಟ್ರಿ. ಇಲ್ಲದೆ ಇದ್ದರೆ ಇದರಲ್ಲಿ ಏನು ದೊಡ್ಡದಿಲ್ಲ. ಅಷ್ಟು ದಿವಸ ಹೋದಾಗ ರಾಮ ಸೀತೆ ದಿನ ಮಾತಾಡ್ಕೊಂಡಿರ್ತಾರೆ. ಸುಮ್ಮನೆ ಹೋಗೋಕ್ಕಾಗತ್ತಾ ಕಾಡಲ್ಲಿ ಮರ ನೋಡ್ತಾ? ಇರೋದು 3 ಜನ ಮಾತಾಡ್ಕೊಳ್ತಾನೆ ಹೋಗಬೇಕು. ಇಂಥ ಎಷ್ಟೋ ಮಾತುಕತೆಗಳನ್ನು ಆಡಿರ್ತಾರೆ ಅವರು. ರಾಮ ಹೀಗೆ ಇಷ್ಟು ಹೇಳ್ದ. ಅವರ ಪ್ರಯಾಣ ಮುಂದುವರಿಯಿತು. ಅಗ್ರತಃ ಪ್ರಯಯೌ ರಾಮ ಸೀತಾ ಮಧ್ಯೆ ಸುಮಧ್ಯಮ ಪೃಷ್ಠತಸ್ತು ಧನುಷ್ಪಾಣಿರ್ಲಕ್ಷ್ಮಣೋನು ಜಗಾಮಹ. ವನವಾಸದಲ್ಲಿ ಅವರು ಸಾಗುತ್ತಾ ಇದ್ದ ಚಿತ್ರ ಇದು. ಮುಂದೆ ರಾಮ, ನಡುವೆ ಸೀತೆ, ಹಿಂದೆ ಲಕ್ಷ್ಮಣ. 3 ಹೋಗ್ತಾ ಇದ್ದಿದ್ದು ಅಂತ. ಹೋದರು, 3 ಹೋಗ್ತಾ ಇದ್ದರು. ಹಲವು ಪರ್ವತಗಳು ಕಾಣಿಸಿದವು, ಹಲವು ಕಾಡುಗಳು ಕಾಣಿಸಿದವು, ನದಿಗಳು ಕಾಣಿಸಿದವು, ಸರೋವರಗಳು ಕಾಣಿಸಿದವು, ಸಾರಸ, ಚಕ್ರವಾಕ, ಹಂಸ, ಬೇರೆ ಬೇರೆ ಜಲಚರ ಪಕ್ಷಿಗಳು ಕಾಣಿಸಿದವು. ನದಿಯ ಪಕ್ಕದಲ್ಲಿ ಮರಳು ದಿಣ್ಣೆಗಳು ಕಾಣಿಸಿದವು. ಗುಂಪು ಗುಂಪಾಗಿ ಸಾಗುತ್ತಾ ಇದ್ದ ಜಿಂಕೆಗಳಂಥ ಸಾಧು ಮೃಗಗಳು ಕಾಣಿಸಿದ್ವು. ಮದವೆತ್ತು ಓಡ್ತಾ ಇದ್ದ, ಹಾರತಾ ಇದ್ದ ಕ್ರೂರ ಪ್ರಾಣಿಗಳು ಕಾಣಿಸಿದರು. ಮಹಿಷಾಂಶ, ವರಾಹಾಂಶ, ನಾಗಾಂಶ, ದ್ರುಮವೈರಿಣಃ. ಹಂದಿಯೋ, ಕಾಡೆಮ್ಮೆಯೋ, ಆನೆಯೋ, ಎಲ್ಲ ತರಹದ ಪ್ರಾಣಿಗಳು ಕಾಣಿಸಿದರು. ಹಾಗೆ ಹೋಗುತ್ತಾ ಹೋಗುತ್ತಾ ಸೂರ್ಯಾಸ್ತ ಆಗುವ ಹೊತ್ತಿಗೆ
ಒಂದು ಕೆರೆ ಕಾಣಿಸ್ತಂತೆ ಅವರಿಗೆ, ಒಂದು ಸರೋವರ ಕಾಣಿಸ್ತು. ದದೃಶ ಸಹಿತಾರಮ್ಯಂ ತಟಾಕಂ ಯೋಜನಾಯತಂ. ಒಂದು ಸರೋವರ ಇತ್ತು, ಎಷ್ಟೋ ಸರೋವರ ಇದೆಯಲ್ಲ, ಈ ಸರೋವರ ವಿಭಿನ್ನವಾಗಿತ್ತು. ಒಂದು ಯೋಜನ ಪ್ರಮಾಣದಲ್ಲಿ ಇತ್ತು, ಒಂದು ಗಾವುದ ದೂರದಷ್ಟು ದೊಡ್ಡದಾದ ಸರೋವರ. ಪದ್ಮಪುಷ್ಕರ ಸಂಪಾದಂ, ಕಮಲ ಇತ್ತು, ನೈದಿಲೆ ಇತ್ತು. ಗಜಯೂಥೈರಲಂಕೃತಂ, ಅಲ್ಲೆಲ್ಲೋ ಒಂದು ಕಡೆ ಆನೆಗಳು ಗುಂಪಾಗಿ ಬಂದು ನೀರು ಕುಡಿತಾ ಇದ್ವು. ಹಂಸಾದಿ ಜಲಚರ ಪಕ್ಷಿಗಳಂತೂ ಹೇಗೂ ಇದ್ವು. ಶುದ್ಧವಾದ ನೀರು. ಆಗ ಇದ್ದಕ್ಕಿದ್ದ ಹಾಗೆ ಅದರ ಸಮೀಪಕ್ಕೆ ಹೋಗ್ತಾ ಇದ್ದಂತೆ ತಸ್ಮಿನ್ ಸರಸಿ ಶುಶ್ರುವೆ ಗೀತವಾದಿತ್ರ ನಿರ್ಘೋಷಃ. ಹತ್ತಿರ ಹೋದರೆ ಆ ಕಾಡಿನ ಸರೋವರದಲ್ಲಿ ಸಂಗೀತ ಮತ್ತು ವಾದ್ಯಗಳು ಕೇಳಿಸಿದವು. ಸಂಗೀತ ಮತ್ತು ವಾದ್ಯಗಳು. ಯಾರು ಹಾಡ್ತಾ ಇದ್ದಾರೆ, ಯಾರು ನುಡಿಸ್ತಾ ಇದ್ದಾರೆ ಅಂತ ನೋಡಿದರೆ ನತು ಕಶ್ಚನ ದೃಶ್ಯತೆ, ಯಾರೂ ಕಾಣಿಸ್ತಾ ಇಲ್ಲ. ಸಂಗೀತಗಾರರಿಲ್ಲ, ಸಂಗೀತ ಕೇಳ್ತಾ ಇದೆ. ಕುತೂಹಲ ಮೂಡಿತು. ರಾಮಲಕ್ಷ್ಮಣ ಇಬ್ಬರೂ ಜೊತೆಗಿದ್ದ ಒಬ್ಬ ಮುನಿಯನ್ನು ಕೇಳಿದ್ರು. 3 ಜನ ಹೋಗಿದ್ದಲ್ಲ, 3 ಜನ ಹಾಗೆ ಹೋದರು ಅಂತ. ಋಷಿಗಳ ತಂಡ ಇತ್ತಲ್ಲ, ಅಲ್ಲಿಂದ ಬಂದಿದ್ದು. ಮುನಿಂ ಧರ್ಮಭೃತನ್ನಾಮ ಪ್ರಷ್ಟುಂ ಸಮಪಚಕ್ರಮೆ. ಧರ್ಮಭೃತ್ ಅಂತ ಒಬ್ಬ ಋಷಿ ಜೊತೆಗಿದ್ದು. ಅವನನ್ನು ಕೇಳಿದರು, ಏನಿದು, ಇದೊಂದು ಅದ್ಭುತವಾಗಿದೆಯಲ್ಲ, ಕುತೂಹಲ ಹುಟ್ಟಿದೆ ನಮಗೆ. ವಕ್ತವ್ಯಂ ಯದಿ ಚೇದ್ವಿಪ್ರ ನಾತಿಗುಹ್ಯಮಪಿ ಪ್ರಭೋ. ಇದು ಗುಟ್ಟಲ್ಲ ಅಂತ ಆದರೆ, ನಮಗೆ ಹೇಳಬಹುದು ಅಂತ ಆದರೆ ಇದೇನು ಅಂತ ಹೇಳು ಅಂತ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ವಕ್ತವ್ಯಂ ಯದಿ ಚೇದ್ವಿಪ್ರ ನಾತಿಗುಹ್ಯಮಪಿ ಪ್ರಭೋ. ನಾವು ಕೇಳಬಹುದಾದ ಸಂಗತಿ ಆಗಿದ್ದರೆ, ಇದೊಂದು ರಹಸ್ಯ ಅಲ್ಲದೇ ಇದ್ದರೆ ಹೇಳು ಅಂತ. ಎಂಥ ಮನುಷ್ಯರಿರ್ಬೋದು ಅರಸಿಕರು ಅಲ್ವಾ. ರಹಸ್ಯ ಕೇಳೋದಕ್ಕಿಂತ ದೊಡ್ಡ ಸಂತೋಷ ಇನ್ನೊಂದಿದೆಯಾ? ಕಂಡವರು ಗುಟ್ಟು ಕೇಳೋದರಲ್ಲೇ ಇರೋದು ಸಂತೋಷ. ಅವ್ರ ಮನೆ ಗುಟ್ಟು, ಇವ್ರ ಮನೆ ಗುಟ್ಟು, ಆ ಗುಟ್ಟು ಅದನ್ನೇ ಕೇಳಬೇಕು. ಮತ್ತು ಯಾರಲ್ಲಿ ಗುಟ್ಟಿದೆ ಅಂತ ನೋಡಿ ಏನಾದರೂ ಮಾಡಿ ಅದನ್ನು ರಟ್ಟು ಮಾಡಬೇಕು. ಯಾರಲ್ಲಾದರೂ ಒಂದು ಗುಟ್ಟು ಇದ್ದು ಅವನು ಅದನ್ನು ಹೇಳಲಿಲ್ಲ ಅಂದರೆ ಅವನು ಜನ್ಮಾಂತರದ ವಿರೋಧಿ. ಹೇಳಲೇ ಇಲ್ಲ ನನಗೆ, ಎಲ್ಲ ಗುಟ್ಟಾಗಿಟ್ಕೊಂಡಿದ್ದ, ಅಷ್ಟು ವಿಶ್ವಾಸ ಇಲ್ವ ನನಗೆ, ಅವನಿಗೆ ಹೇಳಿದ್ದ, ಇವನಿಗೆ ಹೇಳಿದ್ದ. ಗುಟ್ಟಿನ ಮೇಲೆ, ಗುಟ್ಟು ರಟ್ಟು ಇದರ ಮೇಲೆ ಬದುಕು ನಡೆದಿದೆ. ಸಂಬಂಧ ಅನುಬಂಧ ಕೂಡೋದು ಕೆಡೋದು ಎಲ್ಲ ಇದರಲ್ಲೇ. ಭಾರಿ ಕಷ್ಟ ಇದೆ ಗುಟ್ಟಿನ ವಿಷಯ. ರಾಮ ಹೇಳ್ತಾನೆ, ವಕ್ತವ್ಯಂ ಯದಿ ಚೇದ್ವಿಪ್ರ, ನಮಗೆ ಹೇಳಬಹುದಾದದ್ದಾದರೆ. ರಾಮ, ನಮ್ಮ ಪ್ರಕಾರ ಜಗತ್ತಲ್ಲಿ ಎಲ್ಲವೂ ನಮಗೆ ಹೇಳಬಹುದಾದ ವಿಷಯವೇ. ನಮಗೆ ಗೊತ್ತಾಗಬಾರದು ಅನ್ನುವ ಒಂದು ವಿಷಯ ಈ ಜಗತ್ತಲ್ಲಿಲ್ಲ. ಎಲ್ಲ ನಮಗೆ ಗೊತ್ತಾಗಬೇಕು. ಅಂದರೆ ಎಲ್ಲವನ್ನೂ ಕೇಳಿಕೊಳ್ಳುವ ಹಕ್ಕು ನಮಗೇ ಇದೆ. ಯಾರ ವೈಯಕ್ತಿಕ ಬದುಕೇ ಆಗಲಿ ನಮಗೆ ಅಧಿಕಾರ ಇದೆ, ಹಕ್ಕಿದೆ ಅಂತ ಅವನು ಹೇಳ್ತಾನೆ. ವಕ್ತವ್ಯಂ ಯದಿ, ನಮಗೆ ಹೇಳಬಹುದಾದದ್ದಾದರೆ, ಗುಟ್ಟಲ್ಲ ಅಂತಾದರೆ. ಅಂದರೆ ಎರಡೂ ಅಂಶ ಬೇರೆ ಬೇರೆ. ನಿಮಗೆ ಹೇಳ್ಬೋದು, ನೀವು ಅದನ್ನು ಕೇಳಬಾರ್ದು ಅಂತಿಲ್ಲ, ಆದರೆ ಗುಟ್ಟು ಅಂತ ಅದು ಬೇರೆ. ಅದು ಅಂದರೆ ಅದು ನಮಗೆ ಗೊತ್ತಾಗಿದ್ದರಿಂದ ಸಮಸ್ಯೆ ಇಲ್ಲ. ಆದರೆ ಅವನು ಹೇಳಿದಾನೆ ಹೇಳಬಾರ್ದು ಅಂತ, ಆವಾಗ ಹೇಳೋಲ್ಲ, ಅದು ಗುಟ್ಟು. ಹಾಗಾಗಿ ಎರಡೂ ಹೇಳ್ದ. ನಾವು ಕೇಳಬಹುದಾದದ್ದ, ಗುಟ್ಟೂ ಅಲ್ಲವಾ, ಹಾಗಿದ್ದರೆ ಹೇಳು. ತೇನೈವ ಮುಕ್ತೋ ಧರ್ಮಾತ್ಮ ರಾಘವೇಣ ಮುನಿಸ್ತದ ಪ್ರಭಾವಂ ಸರಸಕೃತ್ಸ್ನಂ ಆಖ್ಯಾತುಮುಪಚಕ್ರಮೆ. ಧರ್ಮಭೃತ್ ಹೇಳೋದಕ್ಕೆ ಆರಂಭ ಮಾಡ್ತಾನೆ ಅಲ್ಲಿಯ ಕಥೆಯನ್ನು. ಇದಂ ಪಂಚಾಪ್ಸರೋ ನಾಮ ತಟಾಕಂ. ಈ ಸರೋವರವನ್ನು ಪಂಚಾಪ್ಸರ ಸರೋವರ ಅಂತ ಕರೀತಾರೆ. ಸಾರ್ವಕಾಲಿಕಂ, ಎಲ್ಲ ಕಾಲದಲ್ಲೂ ಇಲ್ಲಿ ನೀರು ತುಂಬಿರುತ್ತೆ.
ಇದು ಸಹಜವಾದ ಒಂದು ಸರೋವರ ಅಲ್ಲ, ಕೃತಕವಾದ ಸರೋವರ. ಕೃತಕ ಅಂದ್ರೇನು? ಮನುಷ್ಯ ನಿರ್ಮಿಸಿದ ಸರೋವರ. ಈಗ ಕಾಡಿನಲ್ಲಿ ಮನುಷ್ಯ ನಿರ್ಮಿಸಿದ ಸರೋವರಗಳಿರೋಲ್ಲ. ಎಲ್ಲೋ ಒಂದು ನೆಲ ತಗ್ಗಾಗಿರುತ್ತೆ, ಅಲ್ಲಿಗೆ ನೀರು ಮೇಲಿಂದೆಲ್ಲ ಹರಿದು ಬಂದು ಅಲ್ಲೊಂದು ಸರೋವರ ನಿರ್ಮಾಣ ಆಗಿರುತ್ತೆ. ಯಾರೂ ಮಾಡಿರೋದಲ್ಲ. ಆದರೆ ಇದು ನಿರ್ಮಿಸಿದ್ದು. ಹೇಗೆ ನಿರ್ಮಿಸಿದ್ದು? ತಪಸಾರಾಮ, ತಪಸ್ಸಿನ ಪ್ರಭಾವದಿಂದ ನಿರ್ಮಿಸಿದ್ದಿದು. ಮುನಿನ ಮಾಂಡಕರ್ಣಿನ, ಮಾಂಡಕರ್ಣಿ ಅಂತ ಒಬ್ಬ ಮುನಿ. ರಾಮಾಯಣದಲ್ಲಿ ಮಾಂಡಕರ್ಣಿ ಅಂತ ಒಬ್ಬ ಮುನಿ ಇದ್ದಾನೆ ಅಂತಲೇ ಗೊತ್ತಿಲ್ಲ ಅಲ್ವಾ? ಮಾಂಡಕರ್ಣಿ ಅಂತ ಒಬ್ಬ ಮುನಿ ತಪಸ್ಸಿನ ಪ್ರಭಾವದಿಂದ ಇದನ್ನು ಕಟ್ಟಿದ್ದಾನೆ. ಅವನು ಘೋರವಾದ ತಪಸ್ಸು ಮಾಡ್ತಾ ಇದ್ದ, ತೀವ್ರವಾದ ತಪಸ್ಸು. ಸಹಿತೇಪೆ ತಪಸ್ತೀವ್ರಂ, ಘೋರವಾದ ತಪಸ್ಸು. ದಶವರ್ಷ ಸಹಸ್ರಾಣಿ, 10,000 ವರ್ಷಗಳ ಕಾಲ ತಪಸ್ಸು ಮಾಡ್ದ ಅವನು. ಹೇಗೆಲ್ಲ ಮಾಡ್ದ? ವಾಯುಭಕ್ಷ, ಏನನ್ನೂ ತಿನ್ನದೆ, ಏನನ್ನೂ ಕುಡಿಯದೆ. ನಾವು ನೋಡಿದ್ವಲ್ಲ ತಪಸ್ಸುಗಳ ವಿಧಗಳನ್ನು. ವಾಯುಭಕ್ಷನಾಗಿ ತಪಸ್ಸು ಮಾಡ್ದ. ಜಲಾಶ್ರಯ, ಕುತ್ತಿಗೆಯವರೆಗಿನ ನೀರಿನಲ್ಲಿ ನಿಂತು ತಪಸ್ಸು ಮಾಡ್ದ. ಇಷ್ಟು ಕಾಲ ತಪಸ್ಸು ಮಾಡಿದ ಅಂತ ಅಂದಾಗ ಮುಂದಿನ ಕಥೆ ಏನು ಅಂತ ಅನಿಸುತ್ತೆ ನಮಗೆ. ಈಗ ಬ್ರಹ್ಮ ಬಂದ ಅಂತಲ್ವಾ? ಬರಲಿಲ್ಲ. ನಿನ್ನ ತಪಸ್ವಿಗೆ ಮೆಚ್ಚಿದ್ದೇನೆ ಅಂದ ಅಂತ ಇಲ್ಲ. ತತಃ ಪ್ರವ್ಯಥಿತಾ ಸರ್ವೇ ದೇವಾ ಸಾಗ್ನಿ ಪುರೋಗಮಾಹ. ಅಗ್ನಿ ಮೊದಲಾದ ದೇವತೆಗಳಿಗೆ ವ್ಯಥೆ ಆಯ್ತಂತೆ ಅವನ ತಪಸ್ಸು ನೋಡಿ. ಪರಸ್ಪರ ಮಾತಾಡಿಕೊಂಡ್ರಂತೆ. ಅಬ್ರುವನ್ ವಚನಂ ಸರ್ವೇ ಪರಸ್ಪರ ಸಮಾಗತಾಹ. ಅವನ ತಪಸ್ಸಿನ ಬಗ್ಗೆ ಮಾತಾಡೋದಕ್ಕೆ ಅಂತ ಒಂದು ಮೀಟಿಂಗ್ ಆಯ್ತಂತೆ. ಪರಸ್ಪರ ಸಮಾಗತಾಹ, ಎಲ್ಲ ಸೇರಿ ಒಂದು ಸಭೆ ಮಾಡಿ ಮಾತನಾಡದರಂತೆ. ಏನಂತ ಮಾತು? ಅಸ್ಮಾಕಂ ಕಸ್ಯಚಿತ್ ಸ್ಥಾನಂ ಏಷ ಪ್ರಾರ್ಥಯತೆ ಮುನಿ. ಈ ಮುನಿ ನಮ್ಮ ಯಾರದೋ ಒಬ್ಬರ ಜಾಗಕ್ಕೆ ಕಣ್ಣಿಟ್ಟಿದ್ದಾನೆ. ಅಸ್ಮಾಕಂ ಕಸ್ಯಚಿತ್ ಸ್ಥಾನಂ, ಯಾರ ಜಾಗಕ್ಕೆ, ಯಾರ ಬುಡಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ. ಒಟ್ಟು ಇವನ ತಪಸ್ಸು ನೋಡಿದರೆ, ಅದರ ತೀವ್ರತೆ ನೋಡಿದರೆ, ಇವನಿಗೆ ಕೊಡುವ ವರ ನಮ್ಮ ಯಾವುದೋ ಸ್ಥಾನವೇ ಆಗಬೇಕು, ಅದಕ್ಕಿಂತ ಸಣ್ಣದಲ್ಲ. ಅಂಥ ತಪಸ್ಸಾಗಿದೆ ಅವನದ್ದು. ಇತಿ ಸಂವಿಘ್ನ ಮನಸಃ, ಮನಸ್ಸು ಉದ್ವಿಗ್ನ ಆಯಿತು, ಕಳವಳ ಆಯಿತು. ಈಗೇನು ಮಾಡಬೇಕು? ತಪಸ್ಸಿಗೆ ವಿಘ್ನ ಮಾಡಬೇಕು, ಮತ್ತಿನ್ನೇನು? ಸುಲಭದ ದಾರಿ. ಈ ತಪಸ್ಸಿಗೆ ವಿಘ್ನ ಮಾಡೋದಕ್ಕೆ ಕಂಡುಕೊಂಡ ದಾರಿಗಳಿವೆಯಲ್ಲ ದೇವತೆಗಳು, ಅದು ಬಹಳ ಚೆನ್ನಾಗಿರೋದು ಕಂಡುಕೊಂಡಿರ್ತಾರೆ. ಇವರು ಹೊಸ ದಾರಿಯನ್ನು ಹುಡುಕಲಿಲ್ಲ. ಈಗ ತತ್ರ ಕರ್ತುಂ ತಪೋವಿಘ್ನಂ ದೇವೈ ಸರ್ವೈರ್ ನಿಯೋಜಿತಾ ಪ್ರಧಾನಾಪ್ಸರಸಃ. 5 ಜನ ಮುಖ್ಯ ಅಪ್ಸರೆಯರನ್ನು ಕರೆದರು, ಅವರಿಗೆ ಜವಾಬ್ದಾರಿ ವಹಿಸಿದರು. ಹೋಗಿ ಅವನ ತಪಸ್ಸನ್ನು ಭಂಗ ಮಾಡಿ ಅಂತ. ಪ್ರಾಯಶಃ ಹಳೇ ಅನುಭವ ಪಾಠ ಕಲಿಸುತ್ತೇನೆ. ಒಬ್ಬೊಬ್ಬರನ್ನೆಲ್ಲ ಕಳಿಸಿ ರಂಬೆಗಲ್ಲ ವಿಶ್ವಾಮಿತ್ರರು ಶಾಪ ಕೊಟ್ಟು ಏನೇನೋ ಆಗಿದೆಯಲ್ಲ, ಸುಲಭ ಇಲ್ಲ ಇವನು ಅಂತ 5 ಜನರನ್ನು ಕಳಿಸಿದರು. ಅಪ್ಸರೆಯರು ಬಂದರು. ಬಂದಿದ್ದು ಯಾರ ಮುಂದೆ? ಪರಾವರಹ, ಪರಬ್ರಹ್ಮ ತತ್ವವನ್ನು ಅನುಸಂಧಾನ ಮಾಡಿದವನ ಮುಂದೆ, ಬ್ರಹ್ಮ ಸಾಕ್ಷಾತ್ಕಾರ ಆದವನ ಮುಂದೆ ಬಂದರು, ಸಾಮಾನ್ಯನ ಮುಂದಲ್ಲ. ಅದರೇನಾಯಿತು? ನೀತೋ ಮದನವಶ್ಯತ್ವಂ, ಆಸೆಯ ಬಲೆಯಲ್ಲಿ ಸಿಲುಕಿಸಿಬಿಟ್ರು ಅವನನ್ನು. ಸುರಾಣಾಂ ಕಾರ್ಯಸಿದ್ಧಯೇ, ದೇವತೆಗಳ ಕೆಲಸ ಆಗಲಿ ಅಂತ. ಆ 5 ಜನ ಅಪ್ಸರೆಯರು ಅವನನ್ನು ಮದುವೆ ಆದರು. ಮುನೇ ಪತ್ನಿತ್ವಮಾಗತಾಹ. 5 ಜನ ಅಪ್ಸರೆಯರನ್ನು ಮದುವೆ ಆದ ಅವನು. ಯಾರು? ಮಾಂಡಕರ್ಣಿ.
ಮದುವೆ ಆದ ಮೇಲೆ ಈ ಪರ್ಣಕುಟೀರ ಎಲ್ಲ ಅಲ್ಲ. ತಟಾಕೆ ನಿರ್ಮಿತಂ ತಾಸಾಂ ಅಸ್ಮಿನ್ ಅಂತರ್ಹಿತಂ ಗೃಹಂ. ಒಂದು ಮನೆ ಕಟ್ಟದವನು, ಭವ್ಯವಾದ ಮನೆಯನ್ನು ತಪಸ್ಸಿನ ಪ್ರಭಾವದಿಂದ. ಎಲ್ಲಿ ಕಟ್ಟದ? ಈ ಸರೋವರದ ಕೆಳಭಾಗದಲ್ಲಿ. ಈಗೆಲ್ಲ ಬಂದಿದೆಯಲ್ಲ ರೆಸಾರ್ಟ್ಗಳು, ನೀರಿನ ನಡುವೆ ರೆಸಾರ್ಟು ಅಂತೆಲ್ಲ. ಹಾಗೆ ಆ ಕಾಲದಲ್ಲೇ ಇವನು ನೀರಿನೊಳಗೆ ಮನೆ ಕಟ್ಕೊಂಡವನು. ಈಗ ಅವರ ಜೊತೆ ಅಷ್ಟು ಜೊತೆಗೇನು 10,000 ವರ್ಷ ತಪಸ್ಸೇ ಮಾಡಿದ್ದಾನೆ. ವಯೋವೃದ್ಧ, ಜೀರ್ಣ ಆಗಿದ್ದ, ತಪಸ್ಸಿನ ಮಹಿಮೆಯಿಂದ ಯುವಕ ಆಗಿಬಿಟ್ನಂತೆ, ಅವನು ತರುಣನಾಗ್ಬಿಟ್ನಂತೆ. ರಮಯಂತಿ ತಪೋಯೋಗಾನ್ ಮುನಿಂ ಯೌವನ ಮಾಸ್ಥಿತಂ. ಈಗ ಮಾಂಡಕರ್ಣಿ ಮತ್ತು 5 ಜನ ಅವನ ಪತ್ನಿಯರು ಈ ಸರೋವರದ ಒಳಗೆ ಸುಖವಾಗಿ ಸಂಸಾರ ಮಾಡಿಕೊಂಡಿದ್ದಾರೆ. ಸುಖವಾಗಿ ಸಂಸಾರ ಮಾಡಿಕೊಂಡಿದ್ದಾರೆ. ಏನು ಕಷ್ಟಗಿಷ್ಟ ಏನಾಗಲಿಲ್ಲ, ಅವರು ಸುಖವಾಗೇ ಇದ್ದಾರೆ. ಮೇಲಿನವ್ರ ಸಮಸ್ಯೆ ಪರಿಹಾರ ಆಗಿದೆ. ಮೇಲಿನವ್ರ ಸಮಸ್ಯೆ ಪರಿಹಾರ ಆಗಿದೆ. ಅವ್ರೇನು ಕಷ್ಟ ಕೊಡಬೇಕು ಅಂತ ದೇವತೆಗಳು ಹೋಗಲ್ಲ, ಕಷ್ಟ ಕೊಡಬೇಕು ಅಂತ ಹೋಗಲ್ಲ. ಅವ್ರಿಗೆ ತೊಡಕಾಗಬಾರದು ಅಷ್ಟೇ, ಡೈವರ್ಟ್ ಮಾಡಿದರೆ ಆಯ್ತು ಅಷ್ಟೇ. ತಪಸ್ಸಿಗೆ ವಿಘ್ನ ಮಾಡುವುದು ಅಂದರೆ ಅವ್ರು ಬಂದು ಕುತ್ತಿಗೆ ಕಡಿಯೋಲ್ಲ, ಕಡಿದು ಬಿಡ್ಬೋದಲ್ಲ, ಹಾಗೆಲ್ಲ ಮಾಡೋಲ್ಲ. ಅವರು ಏನು ಮಾಡ್ತಾರೆ ಅಂದರೆ ಡೈವರ್ಟ್ ಮಾಡ್ತಾರೆ ಅಷ್ಟೇ. ತಪಸ್ಸಿನ ಕಡೆ ಇಟ್ಟ ಮನಸ್ಸನ್ನು ತೆಗೆದು ಈ ಕಡೆ ಇಡಿಸ್ತಾರೆ. ಅದನ್ನೂ ಮೀರಿ ಒಬ್ಬ ಮೇಲೆ ಹೋದರೆ ಅವನು ಗೆಲ್ತಾನೆ. ಆದರೆ ಅಷ್ಟು ಸುಲಭ ಅಲ್ಲ. ಇಂಥ ದೊಡ್ಡವರೇ ಈ ಆಮಿಷಗಳಿಗೆ ಬಲಿ ಬೀಳ್ತಾರಂತೆ. ಇನ್ನು ನಾವು ಓಟ್ ಹಾಕೋ, ನಾವು 2,000 ರೂಪಾಯಿಗೆ ಬಲಿ ಬಿದ್ದರೆ ಏನು ದೊಡ್ಡದು ಸ್ವಾಮಿ. ಯಾವುದೋ ಒಂದು ಆಮಿಷಕ್ಕೆ ಒಳಗಾಗ್ತೀವಲ್ಲ, ಇಂತಿಂಥವರೇ ಆಮಿಷಗಳಿಗೆ ಒಳಗಾಗುತ್ತಾರಂತೆ. ಪಂಚಾಪ್ಸರೆಯರ ಆಮಿಷಕ್ಕೆ ಮಾಂಡಕರ್ಣಿ ಬಿದ್ದ. ಸಂಸಾರ ಸಾಗುತ್ತಾ ಇದೆ. ಈಗ ಕೇಳಿಸ್ತಾ ಇದೆಯಲ್ಲ ಶಬ್ದ, ಅದು ಆ ಮನೆಯೊಳಗಿಂದ ಬರುವ ಸಂಗೀತದ ಶಬ್ದ, ವಾದನದ ಶಬ್ದ. ಸುಖವಾಗಿ ಸಂಸಾರ ಸಾಗಿದೆ. ಅಲ್ಲಿ ವಾದ್ಯಗೋಷ್ಠಿಯೂ ನಡೆಯುತ್ತೆ, ಸಂಗೀತ ಗೋಷ್ಠಿಯೂ ನಡೆಯುತ್ತೆ, ನರ್ತನವೂ ನಡೆಯುತ್ತೆ, ಮೃಷ್ಟಾನ್ನ ಭೋಜನವೂ ನಡೆಯುತ್ತೆ. ಆರಾಮಾಗಿದ್ದಾರೆ ಅವರೀಗ. ಈ ಕಥೆಯನ್ನು ಧರ್ಮಭೃತ್ ಹೇಳಿದ ರಾಮಲಕ್ಷ್ಮಣರಿಗೆ. ಈ ಕಥೆ ರಾಮಾಯಣದ ಹರಿವಿಗೆ ಮತ್ತೆ ಸಂಬಂಧ ಇಲ್ಲದ ಕಥೆ. ವಾಲ್ಮೀಕಿಗಳು ಇದನ್ನು ಬಿಟ್ಟು ಮುಂದೆ ಹೋಗ್ಬೋದಾಗಿತ್ತು. ಯಾಕೆಂದರೆ ಅಲ್ಲಿ ಇರುವ ಎಲ್ಲ ಋಷಿಗಳ ತಪಸ್ಸಿನ ಕಥೆ ಹೇಳಿಲ್ಲ ಅವರು. ಅವರು ಯಾವ್ಯಾವ ಮಟ್ಟಕ್ಕೆ ಹೋಗಿದ್ದಾರೆ, ಏನಾಗಿದ್ದಾರೆ ಅಂತ ಹೇಳಿಲ್ಲ. ಕೆಲವು ಆಯ್ಕೆ ಮಾಡಿ ಹೇಳ್ತಾರಲ್ಲ, ಇಲ್ಲಿದೆ ಅದು ಅಂತ. ನಮ್ಮನ್ನು ಬೇರೆ ಕಡೆಗೆ ಸೆಳೆಯೋದು ಅನ್ನೋದಿದೆಯಲ್ಲ, ಎಷ್ಟು ಸುಲಭ ಅಂತ. ಮನುಷ್ಯನ ಮನಸ್ಸನ್ನು ಡಿಸ್ಟ್ರ್ಯಾಕ್ಟ್ ಮಾಡೋದಕ್ಕೆ ಬಹಳ ಕಷ್ಟಪಡಬೇಕಾಗಿಲ್ಲ ಅಂತ. ಸಣ್ಣ ಅಂಶಗಳು ಸಾಕು ಅಂತ. 10,000 ವರ್ಷ ತಪಸ್ಸು ಮಾಡಿದವನು 10,000 ವರ್ಷ ಕಷ್ಟಪಟ್ಟಿದ್ದಾನೆ. ಯಾವುದಕ್ಕೆ? ಮನಸ್ಸನ್ನು ಹಿಡಿದಿಟ್ಕೊಳ್ಳೋದಕ್ಕೆ. ಚಳಿ ಆಗುತ್ತಾ ಇದೆ, ಸ್ವೆಟರ್ ಹಾಕಬೇಕು ಅಂತ ಅನಿಸಿದ್ದನ್ನು ಕಿತ್ತಾಕಿದ್ದಾನೆ. ಮಳೆ ಸುರಿತಾ ಇದೆ, ಕೊಡೆ ಹಿಡ್ಕೋಬೇಕು ತಲೆ ಮೇಲೆ ಅಂತ ಬಂದ ಆಸೆಯನ್ನು ಕಿತ್ತಾಕಿದ್ದಾನೆ. ಇಂಥ ಎಷ್ಟು ಆಸೆ ಇದೆ ಹೇಳಿ, ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೆ. ಹಸಿವಾಗಿದೆ, ತಿನ್ನಬೇಕು ಅನ್ನುವ ಆಸೆಯನ್ನು ಕಿತ್ತಾಕಿದ್ದಾನೆ. ಒಂದು ಸಲ ಅಲ್ಲ, 10,000 ವರ್ಷ ಅಂದರೆ ಒಂದು ಲಕ್ಷಾಂತರ ಸಲ ಈ ಎಲ್ಲ ಆಸೆಗಳು ಬಂದಿವೆ. ಅವನ್ನೆಲ್ಲ ತಳ್ಳಿ 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 ಇಷ್ಟು ದೃಢವಾಗಿದ್ದಾನೆ. ಎಷ್ಟು ಆರಾಮಾಗಿ ಜಾರಿಸಿಬಿಟ್ರು ಅಂತ, ಎಷ್ಟು ಸುಲಭವಾಗಿ ಜಾರಿಸಿಬಿಟ್ರು ಅಂತ. ಹಾಗಾಗಿ ಜಾರಿಸೋದು ಕಷ್ಟ ಅಲ್ಲ ಮನಸ್ಸನ್ನು. ಯಾಕೆ ಅಂದರೆ ಜಾರೋದು ಅದರ ಸ್ವಭಾವ. ಯಾರೂ ಜಾರಿಸದೇ ಇದ್ದರೂ ಜಾರ್ತಾ ಇರುತ್ತೆ ಅದು. ಇನ್ನು ಜಾರಿಸೋದಕ್ಕೊಂದು ಜಾರು ಬಂಡಿ ತಂದಿಟ್ಟು ಮೇಲೆ ಕೂರಿಸಿ ಬೆನ್ನಿಗೆ ಕೈ ಇಟ್ಟು ದೂಡಿದ್ರೆ ಇನ್ನೇನಾಗತ್ತೆ? ಜಾರುವ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುವ ಕಾರ್ಯಗಳಿದೆಯಲ್ಲ, ಅದೇ ತಪಸ್ಸು. ಅದು ಪಂಚಾಗ್ನಿನೂ ಬೇಕಿಲ್ಲ, ಉಪವಾಸ ಇರೋದೂ ಬೇಕಿಲ್ಲ. ಅದು ಯಾಕೆ ಅಂದರೆ
ಸುಖಕ್ಕೆ ಕೊಟ್ಟುಕೊಂಡಷ್ಟು ಮನಸ್ಸು ಇನ್ನಷ್ಟು ಜಾರತ್ತೆ ಅಂತ, ಅದಕ್ಕೆ ಇಷ್ಟೆಲ್ಲ ಕಷ್ಟಪಡೋದು. ಜನಕನಂಥವರು ಯಾವ ತಪಸ್ಸು ಮಾಡಿಲ್ಲ, ಜ್ಞಾನಿಗಳಾದ್ರಲ್ಲ. ಜನಕ ಯಾವ ತಪಸ್ಸು ಮಾಡದ, ಮಹಾಜ್ಞಾನಿಯವನು, ಜಾರಲಿಲ್ಲ ಮನಸ್ಸು ಅಂತ. ಸುಖ ಸಮೃದ್ಧಿಯ ನಡುವೆ ಇದ್ದು ಜಾರಲಿಲ್ಲ. ಅದು ಆಗೋಲ್ಲ ಅಂತೇನೂ ಅಲ್ಲ, ಆಗೋಲ್ಲ ಅಂತೇನೂ ಅಲ್ಲ, ಆಗುತ್ತೆ ಖಂಡಿತವಾಗಿಯೂ. ಸುಲಭ ಅಲ್ಲ. ಹಾಗಾಗಿ ಸುಲಭದ ದಾರಿ ಯಾವುದು? ಡಿಸ್ಟ್ರ್ಯಾಕ್ಟ್ ಮಾಡದ ಜಾಗಕ್ಕೆ ಹೋಗಿ ಕುಳಿತುಕೊಳ್ಳೋದು ಅಂತ. ನಮ್ಮನ್ನು ಸೆಳೆದುಕೊಳ್ಳದ ಜಾಗಕ್ಕೆ ಹೋದರೆ, ಹೊರಗಡೆಯದ್ಯಾವುದು ಆಕರ್ಷಿಸದೇ ಇರುವ ಜಾಗಕ್ಕೆ ಹೋದರೆ ಅಂತ ತಪಸ್ಸುಗಳು ಇಷ್ಟು ಕಠಿಣವಾಗತ್ತೆ, ಉಗ್ರವಾಗತ್ತೆ. ಹಾಗೆ ಇಷ್ಟು ಕಷ್ಟ ಕಾಲದ ಅನಂತರವೂ ಜಾರದ ಮನಸ್ಸನ್ನು ದೇವತೆಗಳು ಜಾರಿಸಿದ ಕಥೆ. ಇಷ್ಟಾಗುತ್ತಾ ಇದ್ದ ಹಾಗೆ ಏವಂ ಕಥೆಯ ಮಾನಸ್ಯ ದದರ್ಶಾಶ್ರಮ ಮಂಡಲಂ. ಈ ಕಥೆ ಹೇಳ್ತಾ ಮುಂದೋದ್ರು, ಅಲ್ಲೇ ನಿಲ್ಲಿಲ್ಲ ಅವರು. ಕಥೆ ಹೇಳ್ತಾ ಮುಂದೆ ಹೋಗುವಾಗ ಆಶ್ರಮ ಮಂಡಲ ಕಾಣಿಸಿತು. ರಾಮ ಹುಡುಕಿಕೊಂಡು ಬಂದಿದ್ನಲ್ಲ, ಮುಂದೆ ಹೋಗುತ್ತೀನಿ ಅಂತ ಆ ಆಶ್ರಮ ಪರಿಸರ, ಆಶ್ರಮ ಮಂಡಲ ಅಂದರೆ ಅಸಂಖ್ಯ ಆಶ್ರಮಗಳಿರುವ ದೊಡ್ಡ ತಪೋವನ. ಎಷ್ಟು ಋಷಿಗಳು, ಎಷ್ಟು ಮುನಿಗಳು, ಎಷ್ಟು ವಿಧ, ಎಷ್ಟು ಪರ್ಣಕುಟಿಗಳು ಅಂತ ಇಲ್ಲ, ಅಂಥದ್ದೊಂದು ಅತ್ಯದ್ಭುತವಾದ ಪ್ರಶಾಂತವಾದ ತಪೋವನ ಎದುರಾಯಿತು. ಮುಂದೇನಾಯಿತು ಅಂತ ನಾಳೆ ನೋಡೋಣ.